ಬಡವರೇ ತುಂಬಿಕೊಂಡಿರುವಂತ ಒಂದು ಹಳ್ಳಿ. ಈ ಹಳ್ಳಿಯ ಜನರು ಮನುಷ್ಯರು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಷ್ಟದ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಇದರಿಂದ ಬೇರೆ ಊರಿನ ಜನರು ಇವರನ್ನ ತುಂಬಾ ಕೀಳಾಗಿ ನೋಡ್ತಾರೆ. ಆದ್ರೆ ಈ ಹಳ್ಳಿಯವರ ಮುಖದಲ್ಲೆಲ್ಲ ನಗು ತರಿಸುವಂತ ಘಟನೆ ನಡೆಯೋದಕ್ಕೆ ಶುರುವಾಗುತ್ತೆ. ಅಂತ ಘಟನೆ ಏನ್ ನಡೀತು, ಈ ಜನರ ಜೀವನದಲ್ಲಿ ಅದ್ಭುತ ಏನಾಯ್ತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಪೆದ್ದಿ ಅಂತ. ಮೂವಿ ಶುರುವಾಗೋದು 2016ರಲ್ಲಿ. ಇಲ್ಲಿ ನಮ್ಗೆ ಇಂಡಿಯಾದ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನ ಆಫೀಸರ್ ಆಗಿರೋ ಕಿರಣ್ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ತುಂಬಾ ಅಪ್ಸೆಟ್ ಆಗಿರ್ತಾನೆ. ಇವನು ಏನಕ್ಕೆ ಅಪ್ಸೆಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಕಥೆಯಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಬರಬೇಕು. ಆಕ್ಚುಲಿ ಸ್ವಲ್ಪ ಹೊತ್ತಿನ ಮುಂಚೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಗೆ ಸೇರಿರುವಂತ ಆಫೀಸರ್ಸ್ ಗಳೆಲ್ಲ ಒಂದು ಕಡೆ ಸೇರಿರ್ತಾರೆ. ಯಾಕೆಂತಂದ್ರೆ ಒಲಿಂಪಿಕ್ಸ್ ಗೇಮ್ ನಲ್ಲಿ ನಮ್ಮ ದೇಶದ ಇಬ್ರು ಪ್ಲೇಯರ್ಸ್ ಗಳು ಗೋಲ್ಡ್ ಮೆಡಲ್ ಅನ್ನ ಗೆದ್ದಿರ್ತಾರೆ. ಆದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. 130 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ಗೋಲ್ಡ್ ಮೆಡಲ್ ತಂದಿರೋದು ಇಬ್ರು. ನಮ್ಮೆಲ್ರಿಗೂ ನಾಚಿಕೆ ಆಗ್ಬೇಕು. ಯಾಕೆಂತಂದ್ರೆ ನಮ್ಗಿಂತ ಸಣ್ಣ ಸಣ್ಣ ದೇಶಗಳೆಲ್ಲ 50-60 ಗೋಲ್ಡ್ ಮೆಡಲ್ ಗಳನ್ನ ತಗೊಂಡು ಹೋಗ್ತಿದ್ದಾರೆ. ನೀವೆಲ್ರು ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಮೀಟಿಂಗ್ ಅಷ್ಟರಲ್ಲಿ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕಂಡ್ಕೊಂಡ್ ಬಂದಿರಬೇಕು. ಇಲ್ಲ ಅಂತಂದ್ರೆ ಸ್ಪೋರ್ಟ್ಸ್ ಗೆ ಗವರ್ನಮೆಂಟ್ ಇಂದ ಯಾವುದೇ ತರದ ಫೆಸಿಲಿಟಿ ಸಿಗೋದಿಲ್ಲ ಅಂತ ಬೈದ್ ಕಳ್ಸಿರ್ತಾರೆ. ಇದರಿಂದಾನೇ ಇವನು ಅಪ್ಸೆಟ್ ಆಗಿರೋದು. ನಂತರ ಹೀಗೆ ಇವನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಮಕ್ಕಳೆಲ್ಲರೂ ಆಟ ಆಡೋದಕ್ಕೆ ಬಸ್ ನಲ್ಲಿ ತುಂಬ್ಕೊಂಡು ಹೋಗ್ತಿರ್ತಾರೆ. ಸರಿ ಅಂತ ಇವನು ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಬಂದಾಗ ವಿಜಯನಗರಂ ಅನ್ನೋ ಒಂದು ಊರ್ನಲ್ಲಿ ನಡೀತಿರುವಂತ ಸ್ಪೋರ್ಟ್ಸ್ ಕಾಂಪಿಟೇಷನ್ ಹತ್ರ ಬಂದು ತಲುಪ್ತಾನೆ. ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಗಳ ಸೆಲೆಕ್ಷನ್ ನಡೀತಿರುತ್ತೆ. ಎಲ್ರು ಅವರವರ ಫೇವರೇಟ್ ಪ್ಲೇಯರ್ಸ್ ಗಳನ್ನೇ ಹೇಳ್ತಿರ್ತಾರೆ. ಆದ್ರೆ ಒಬ್ಬ ಹುಡುಗ ಮಾತ್ರ ನನ್ನ ಫೇವರೇಟ್ ಪ್ಲೇಯರ್ ಪೆದ್ದಿ ಅಂತ ಹೇಳ್ತಾನೆ. ಕಿರಣ್ ಸಿಂಗ್ ಅಂತೂ ಈ ಪೆದ್ದಿ ಅನ್ನೋ ಹೆಸರನ್ನ ಮೊದಲನೇ ಸಲ ಕೇಳ್ತಿರೋದು. ಇದಾದ್ಮೇಲೆ ಇವನು ಕುಸ್ತಿ ನಡೀತಿರುವಂತ ಜಾಗಕ್ಕೆ ಬಂದ್ರೆ ಇಲ್ಲೂ ಕೂಡ ಒಬ್ಬ ಹುಡುಗ ಹೇಳ್ತಾನೆ ನನ್ನ ಫೇವರೇಟ್ ಪ್ಲೇಯರ್ ಪೆದ್ದಿ ಅಂತ. ಹಾಗೆ ರನ್ನಿಂಗ್ ನಡೀತಿರುವಂತ ಜಾಗದಲ್ಲಿ ಬಂದ್ರು ಇದೇ ಹೇಳ್ತಿರ್ತಾರೆ ಫೇವರೇಟ್ ಪ್ಲೇಯರ್ ಪೆದ್ದಿ ಅಂತ. ಅದಕ್ಕೆ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನಿಗೆ ಗೋಪಾಲ ಅನ್ನೋ ಒಬ್ಬ ವ್ಯಕ್ತಿ ಸಿಗ್ತಾನೆ. ಈ ಪೆದ್ದಿ ಯಾರು ಅಂತ ಕೇಳಿದಾಗ ನೀವು ಕುಂತಿರುವಂತ ಕಲ್ಲಿನ ಹೆಸರು ಕೂಡ ಪೆದ್ದಿನೇ. ಯಾಕೆ ಅಂತಂದ್ರೆ ಪೆದ್ದಿ 6 ಹೊಡೆದಾಗ ಬಾಲ್ ಬಂದು ಈ ಕಲ್ ಮೇಲೆ ಬಿದ್ದಿತ್ತು, ಅದಕ್ಕೆ ಇಟ್ಟಿದೀವಿ ಅಂತ ಗೋಪಾಲ ಹೇಳಿದಾಗ ಅದ್ರಲ್ಲಿ ಏನಿದೆ 6 ಯಾರು ಬೇಕಾದ್ರೂ ಹೊಡಿತಾರೆ ಅಂತಾನೆ. ಆಗ ಗೋಪಾಲ ಹೇಳ್ತಾನೆ ಪೆದ್ದಿ ಈ ಗ್ರೌಂಡ್ ಅಲ್ಲೆಲ್ಲ 6 ಹೊಡೆದಿದ್ದು. ಈ ಗ್ರೌಂಡ್ ಅನ್ನ ಬಿಟ್ಟು ಇನ್ನು ಹಿಂದೆ 3 ಗ್ರೌಂಡ್ ಗಳು ಇದಾವೆ. ಆ 3ನೇ ಗ್ರೌಂಡ್ ಇಂದ ಇಲ್ಲಿವರೆಗೂ 6 ಹೊಡೆದಿದ್ದ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಪೆದ್ದಿ ಬಗ್ಗೆ ಇನ್ನೂ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇವನಿಗೆ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಗೋಪಾಲ ಕೂಡ ಪೆದ್ದಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇವನನ್ನ ಬೆಟ್ಟ ಗುಡ್ಡಗಳಿರುವಂತ ದಾರಿಂದ ಕರ್ಕೊಂಡು ಹೋಗ್ತಾ ಪೆದ್ದಿಯ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಗ ಸೀನ್ 1990ರ ವಿಜಯನಗರಂ ಊರಿಗೆ ಶಿಫ್ಟ್ ಆಗುತ್ತೆ. ಸುತ್ತಮುತ್ತ ಹಳ್ಳಿಯ ಜನರೆಲ್ಲರೂ ಕ್ರಿಕೆಟ್ ಆಡೋದಕ್ಕೆ ಇಲ್ಲಿಗೆ ಬಂದು ಸೇರಿರ್ತಾರೆ. ಅದೇ ರೀತಿ ಬೆಟ್ಟಿಂಗ್ ಕೂಡ ಜೋರಾಗಿ ನಡೀತಿರುತ್ತೆ. ಇಲ್ಲ ನಮ್ಗೆ ವಿಜಯನಗರಂ ಊರಿನ ಟೀಮ್ ಕ್ಯಾಪ್ಟನ್ ಆಗಿರುವಂತ ರಾಮ್ ಬುಚ್ಚಿನೂ ಕೂಡ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ವಿಚಿತ್ರ ಏನು ಅಂತಂದ್ರೆ ಪೆದ್ದಿ ಅನ್ನೊಬ್ಬ ಪ್ಲೇಯರ್ ಯಾವ ಟೀಮ್ ನಲ್ಲಿ ಆಡ್ಬೇಕು ಅಂತ ಹರಾಜನ ಕೂಗ್ತಿರ್ತಾರೆ. ಯಾಕೆ ಅಂತಂದ್ರೆ ಈ ಪೆದ್ದಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಪ್ಲೇಯರ್. ಇಲ್ಲೇ ವಿಜಯನಗರಂ ಟೀಮಿನ ಎನಿಮಿ ಟೀಮ್ ಆಗಿರುವಂತ ಬೊಬ್ಬಿಲಿ ಟೀಮ್ ನವರು ಕೂಡ ಹರಾಜನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಈ ಬೊಬ್ಬಿಲಿ ಟೀಮ್ ನವರು ಎಷ್ಟೇ ಜಾಸ್ತಿ ಹರಾಜನ್ನ ಕೂಗ್ತಿದ್ರು ಕೂಡ ರಾಮ್ ಬುಚ್ಚಿ ಅವ್ರಿಗಿಂತ ಜಾಸ್ತಿ ಹರಾಜನ್ನ ಕೂಗ್ತಾ ಕೊನೆಯದಾಗಿ 601 ರೂಪಾಯಿಗೆ ಹರಾಜನ್ನ ಗೆದ್ದು ಪೆದ್ದಿನ ಇವನ್ ಟೀಮ್ ನಲ್ಲಿ ಆಡೋ ರೀತಿ ಮಾಡ್ತಾನೆ. ಜನರು ಕೂಡ ಅಷ್ಟೇ ಪೆದ್ದಿ ಯಾವ ಟೀಮ್ ನಲ್ಲಿ ಆಡ್ತಿದನೋ ಆ ಟೀಮ್ ನ ಮೇಲೆ ಬೆಟ್ ಅನ್ನ ಕಟ್ಬಿಡ್ತಾರೆ. ನಂತರ ಮ್ಯಾಚ್ ಶುರು ಆಗುತ್ತೆ. ಬೊಬ್ಬಿಲಿ ಟೀಮ್ ನವರು ಬ್ಯಾಟಿಂಗ್ ಮಾಡಿ ಒಟ್ಟು 125 ರನ್ ಅನ್ನ ಸ್ಕೋರ್ ಮಾಡ್ತಾರೆ. ಆದ್ರೆ ಬೊಬ್ಬಿಲಿ ಟೀಮ್ ನವರು ತುಂಬಾ ಡೇಂಜರಸ್ ಬೌಲರ್ ಆಗಿರುವಂತ ಆಂಬ್ರೋಸ್ ನ ಕರ್ಸಿರ್ತಾರೆ. ಇವನು ವಿಜಯನಗರಂ ಟೀಮ್ ನವರಿಗೆ ಬೌಲಿಂಗ್ ಮಾಡೋದಕ್ಕಿಂತ ಜಾಸ್ತಿ ಅವರ ಬಾಡಿನ ಡ್ಯಾಮೇಜ್ ಮಾಡ್ತಾ ಇರ್ತಾನೆ. ಇದರಿಂದ ರಾಮ್ ಬುಚ್ಚಿಯ ಟೀಮ್ ನ ಸ್ಕೋರ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಮತ್ತೊಂದ್ ಕಡೆ ನೋಡಿದ್ರೆ ಬೆಲ್ಲ ಕಾಯಿಸುವಂತ ಆಲೆ ಮನೆಯ ಓನರ್ ಪೆದ್ದಿ ಎಲ್ಲಿ ಹೋದ ಅಂತ ಕಿರ್ಚಾಡ್ತಿರ್ತಾನೆ. ಆಗ ನೋಡಿದ್ರೆ ಈ ಕಡೆ ಪೆದ್ದಿ ಬ್ಯಾಟ್ ಅನ್ನ ತಗೊಂಡು ಗ್ರೌಂಡ್ ಗೆ ಎಂಟರ್ ಆಗ್ತಾನೆ. ಜನರು ಇವನ ಆಟ ನೋಡೋದಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ. ಯಾಕೆಂತಂದ್ರೆ ಎಲ್ರು ಇವನನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ನಂತರ ಇವನು ಆಂಬ್ರೋಸ್ ಮಾಡ್ದಂತ ಮೊದಲನೇ ಬಾಲಿಗೆನೆ 6 ಹೊಡೆದ್ ಬಿಡ್ತಾನೆ. ಆಗ ಮೊದಲನೇ ಸಲ ಪೆದ್ದಿ ಮುಖನ ನಮ್ಗೆ ತೋರಿಸ್ತಾರೆ. ಇಲ್ಲಿಂದ ಇವನು ಆಡುವಂತ ಪ್ರತಿಯೊಂದು ಬಾಲ್ ಅನ್ನು ಕೂಡ 6 ಹೊಡಿತಾ ಸ್ಕೋರ್ ಅನ್ನ ಜಾಸ್ತಿ ಮಾಡ್ತಿರ್ತಾನೆ. ಬರೀ 6 ಹೊಡಿತಿರೋದಿಲ್ಲ, ಡಿಸೈನ್ ಆಗಿ ಶಾರ್ಟ್ ಗಳನ್ನ ಹೊಡಿತಿರ್ತಾನೆ. ಇದೇ ಕಾರಣದಿಂದ ಜನರು ಇವನನ್ನ ಇಷ್ಟು ಪ್ರೀತಿ ಮಾಡೋದು. ಈಗ ವಿಜಯನಗರ
ನಮ್ ಟೀಮ್ ನವರು ಗೆಲ್ಲೋದಕ್ಕೆ ಬರೀ 2 ರನ್ಗಳು ಬೇಕಷ್ಟೇ. ಆಗ ರಾಂಬುಜಿ ಇವನ ಹತ್ರ ಬಂದು ವಿನ್ನಿಂಗ್ ಶಾಟ್ ಅನ್ನ ನಾನು ಹೊಡೆದು ಟೀಮ್ ಅನ್ನ ವಿನ್ ಮಾಡಿಸ್ತೀನಿ, ಸಿಂಗಲ್ ಕೊಡು ಅಂತಾನೆ. ಆದ್ರೆ ಪೆದ್ದಿ ಮಾತ್ರ ಅವ್ನ ಮಾತನ್ನ ತಲೆಗೆ ಹಾಕೊಳ್ದೆ ಇವನೇ 6 ಅನ್ನ ಹೊಡೆದು ಟೀಮ್ ಅನ್ನ ವಿನ್ ಮಾಡಿಸಿ ಅಲ್ಲಿಂದ ಸೀದಾ ಮತ್ತೆ ಆಲೆ ಮನೆ ಕಡೆಗೆ ಬರ್ತಾನೆ ಕೆಲಸ ಮಾಡೋದಕ್ಕೆ ಅಂತ. ಆಕ್ಚುಲಿ ವಿಷಯ ಏನು ಅಂತಂದ್ರೆ ಇವನು ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಸಂತೋಷನ ಹುಡುಕ್ತಾನೆ. ಇದೇ ಕಾರಣದಿಂದ ಇವನು ಕೂಲಿಯವನಾಗಿದ್ರು ಕೂಡ ತುಂಬಾ ಸಂತೋಷವಾಗಿದ್ದಾನೆ. ಆಗ್ಲೇ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗೋದು, ಸುತ್ತಮುತ್ತ ಇರುವಂತ ಊರುಗಳಲ್ಲೆಲ್ಲ ಪೆದ್ದಿ ಮಾತ್ರ ಪರ್ಫೆಕ್ಟ್ ಆಗಿ ಬೆಲ್ಲನ ಕಾಯಿಸೋದು. ಇದರಿಂದ ಆಲೆ ಮನೆಯ ಓನರ್ ಕೂಡ ಇವನಿಗೆ ಯಾವತ್ತೂ ಬೈಯೋದಿಲ್ಲ, ಮರ್ಯಾದೆ ಕೊಡ್ತಾನೆ. ಇದಾದ್ಮೇಲೆ ಕೂಲಿ ಕೊಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋದು, ಬೇರೆ ಊರವರೆಲ್ಲರಿಗೂ 20 ರೂಪಾಯಿ ಕೂಲಿ ಆದ್ರೆ ಪೆದ್ದಿ ಇದಾನಲ್ಲ ಅವನ ಊರವ್ರಿಗೆ ಮಾತ್ರ 10 ರೂಪಾಯಿ ಕೂಲಿ. ಯಾಕೆ ಅಂತಂದ್ರೆ ಆ ಊರಿಗೆ ಹೆಸರೇ ಇಲ್ಲ. ಬೇರೆ ಊರವರೆಲ್ಲ ಆ ಊರವರನ್ನ ತುಂಬಾ ಕೀಳಾಗಿ ನೋಡ್ತಾರೆ. ಅಷ್ಟೇ ಅಲ್ಲದೆ ಮನುಷ್ಯರು ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋಷ್ಟು ಕಷ್ಟದ ಕೆಲಸಗಳನ್ನೆಲ್ಲ ಆ ಊರವರು ಮಾಡ್ತಾರೆ. ಅದ್ರ ಜೊತೆಗೆ 2 ರೂಪಾಯಿಯನ್ನ ಕೊಟ್ಟು ರಾತ್ರಿ ಹೊತ್ತು ಮಲ್ಕೊಳ್ಳೋಂತ ಜಾಗನವರು ಕೊಂಡ್ಕೊಳ್ಬೇಕು. ಇದಾದ್ಮೇಲೆ ಸಿಟಿಲಿ ಕೆಲಸನ ಮುಗಿಸಿ ಇವರ ಹಳ್ಳಿ ಕಡೆಗೆ ಇವರು ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರ ಊರಿಗೆ ಯಾವುದೇ ತರದ ಬಸ್ ಇರ್ಲಿ, ಅಟ್ಲೀಸ್ಟ್ ಒಂದು ರೋಡ್ ಕೂಡ ಇರೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಗವರ್ನಮೆಂಟ್ ಅವರು ಇವರ ಊರನ್ನ ಗುರುತಿಸಿ ಮ್ಯಾಪ್ ನಲ್ಲೂ ಕೂಡ ಆಡ್ ಮಾಡಿರೋದಿಲ್ಲ. ಇದರಿಂದ ಇವರ ಊರಿಗೆ ಹೆಸರು ಇರೋದಿಲ್ಲ, ಬರೀ ಬೆಟ್ಟದ ಕೆಳಗಿನ ಊರು ಅಂತ ಕರೀತಾರೆ. ನಂತರ ಒಂದು ಟ್ರೈನ್ ಬರ್ತಿರೋದನ್ನ ತೋರಿಸ್ತಾರೆ. ಇದರ ಒಳಗಡೆ ಇರುವಂತ ಪೈಲಟ್ಸ್ ಗಳು ನೋಡಿದ್ರೆ ಒಬ್ಬ ವ್ಯಕ್ತಿ ಟ್ರೈನ್ ನಿಲ್ಸಿ ಅಂತ ರೆಡ್ ಕಲರ್ ಬೌಟ್ ಅನ್ನ ಆರಿಸ್ತಿರ್ತಾನೆ. ಆದ್ರೆ ಇವ್ರು ಮಾತ್ರ ಇದು ದಿನ ಇದ್ದಿದೆ ಅಂತ ಸ್ಟಾಪ್ ಮಾಡ್ದೇನೆ ಹೊಟ್ಟೋಗ್ತಾರೆ. ಆಗ ಬೌಟ್ ಅನ್ನ ಆರಿಸ್ತಿರುವಂತ ಸೂರ್ಯನ್ನು ವಯಸ್ಸಾದಂತ ವ್ಯಕ್ತಿನ ತೋರಿಸ್ತಾರೆ. ಇದೇ ರೀತಿ ಇವನು ಟ್ರೈನ್ ನಿಲ್ಲಿಸ್ಲಿ ಅಂತ ಪ್ರತಿದಿನನೂ ಬಾವುಟ ಆರಿಸ್ತಾನೆ ಇರ್ತಾನೆ. ಆದ್ರೆ ಅವ್ರು ಮಾತ್ರ ಟ್ರೈನ್ ನಿಲ್ಸೋದಿಲ್ಲ. ಆಗ ಕೆಲ್ಸಕ್ಕೆ ಅಂತ ಸಿಟಿಗೆ ಹೋಗಿದ್ದಂತ ಪೆದ್ದಿ ಹಾಗೆ ಊರ್ನವರೆಲ್ಲರೂ ಬರ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಪೆದ್ದಿ ಮತ್ತೆ ಸೂರ್ಯ ಫ್ರೆಂಡ್ಸ್ ಗಳು. ಸೂರಿ ಕೇಳ್ತಿರ್ತಾನೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೊಳ್ಬೇಕು, 10 ರೂಪಾಯಿ ಇದ್ರೆ ಕೊಡು ಅಂತ. ಆಕ್ಚುಲಿ ಸೂರಿ ಅಪ್ಲಿಕೇಶನ್ ಫಾರ್ಮ್ ಗಳನ್ನ ತಗೊಂಡು ಈಗಾಗ್ಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ 1000 ಸಲ ಹೋಗ್ಬಿಟ್ಟಿದ್ದಾನೆ, ನಮ್ಮ ಊರಲ್ಲೂ ಕೂಡ ಟ್ರೈನ್ ಅನ್ನ ನಿಲ್ಸಿ ಅಂತ ಕೇಳೋದಕ್ಕೆ. ಆದ್ರೆ ಆ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಊರ ಹತ್ರ ರೈಲನ್ನ ನಿಲ್ಸೋದಕ್ಕಾಗೋದಿಲ್ಲ ಅಂತ ಪ್ರತಿ ಸಲನೂ ಒಂದೊಂದು ಕಾರಣನ ಹೇಳಿ ಕಳಿಸ್ತಿರ್ತಾರೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂತಂದ್ರೆ ಈ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲೇ ಇವರ ಊರು ಇರೋದು. ಇಲ್ಲೇ ನಮ್ಗೆ ಕತೆ ಹೇಳ್ತಿರುವಂತ ಗೋಪಾಲನ್ನ ತೋರಿಸ್ತಾರೆ. ಇವನಿಗೆ ಮಗು ಹುಟ್ಟಿರುತ್ತೆ. ಹಾಗೆ ಸೀನು ಮತ್ತೆ ಇವನ ಫ್ಯಾಮಿಲಿ ಅವರನ್ನು ಕೂಡ ತೋರಿಸ್ತಾರೆ. ನಂತರ ಪೆದ್ದಿ ಇವನ ತಾಯಿ ಹತ್ರ ಬಂದು 30 ವರ್ಷ ಆಗ್ತಿದೆ, ಹೆಣ್ಣು ನೋಡೋದಿಲ್ವಾ ಅಂತ ಕೇಳ್ತಾನೆ. ಆಕ್ಚುಲಿ ಹೆಣ್ಣನ್ನ ನೋಡಿದ್ರು, ಆದ್ರೆ ಎಲ್ಲಾ ಸಂಬಂಧಗಳು ಮುರಿದೋಗಿದಾವೆ. ಏನಾಗಿತ್ತು ಅಂತ ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ. ಪೆದ್ದಿ ತಾಯಿ ಚೆನ್ನಾಗಿರುವಂತ ಹುಡುಗಿನೇ ಹುಡುಕಿದ್ರು, ಆದ್ರೆ ಹೆಣ್ಣಿನ ಕಡೆಯವರು ಮದ್ವೆ ಆದ್ಮೇಲೆ ಪೆದ್ದಿ ಮನೆ ಆಳಿಯನಾಗಿ ಬರ್ಬೇಕು ಅಂತ ಇರ್ತಾರೆ. ಯಾಕೆ ಅಂತಂದ್ರೆ ಪೆದ್ದಿ ಊರಿಗೆ ಹೆಸರೇ ಇಲ್ಲ, ಅಂತ ಊರಿಗೆ ಹೇಗೆ ಹೆಣ್ಣನ್ನ ಕೊಡೋದು ಅಂತ. ಪೆದ್ದಿಯನ್ನು ಒಪ್ಕೊಂಡಿದ್ದಾನೆ, ಆದ್ರೆ ಸೂರಿ ಮಾತ್ರ ಒಪ್ಕೊಳ್ಳೋದಿಲ್ಲ. ನಮ್ಮ ಊರಿಗೆ ಮರ್ಯಾದೆ ಕೊಡದೆ ಇರುವಂತ ನಿಮ್ ಸಂಬಂಧ ಬೇಡ ಅನ್ಬಿಡ್ತಾನೆ. ಮತ್ತೊಂದ್ ಕಡೆ ಜೀಪ್ ನಲ್ಲಿ ಕಬ್ಬನ್ ಗದ್ದೆಗೆ ಬರುವಂತ ಅಚ್ಚಿಯಮ್ಮ ಅನ್ನೊಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಈ ಕಬ್ಬನ್ ಗದ್ದೆ ಇವ್ರದೇನೆ, ಆದ್ರೆ ಇವಳ ಗದ್ದೆಗೆ ಇವಳೇನೆ ಬೆಂಕಿ ಹಾಕ್ಬಿಡ್ತಾಳೆ. ಇಲ್ಲಿ ವಿಷಯ ಏನು ಅಂತಂದ್ರೆ ಇವಳ ತಂದೆ ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ತಿದ್ದಾರೆ. ನಮ್ಮ ವಿರುದ್ಧ ಎಲೆಕ್ಷನ್ ನಲ್ಲಿ ನಿಂತಿರೋರು ನಮ್ಮ ಗದ್ದೆಗೆ ಬೆಂಕಿ ಹಾಕಿದ್ದಾರೆ ಅಂತ ಜನರಿಗೆ ಗೊತ್ತಾದ್ರೆ ಆಗ ಜನರಿಗೆ ನಮ್ಮ ಮೇಲೆ ಕರುಣೆ ಬಂದು ಓಟ್ಗಳೆಲ್ಲ ನಮ್ಗೆ ಬೀಳ್ತವೆ ಅನ್ನೋ ಪ್ಲಾನ್ ಇವಳುದು. ನಂತರ ಮಾರನೇ ದಿನ ಪೆಡ್ಡಿ ಇವನ ಫ್ಯಾಮಿಲಿನ ಕರ್ಕೊಂಡು ಮತ್ತೊಂದು ಹೆಣ್ಣು ನೋಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಇಲ್ಲೇ ಮಾರ್ಕೆಟ್ ನ ಮಧ್ಯದಲ್ಲಿ ಕುಂತ್ಕೊಂಡು ಅಚ್ಚಿ ಅಮ್ಮ ಗೋಳಾಡ್ತಿರ್ತಾಳೆ. ನಮ್ಮ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತಿರೋರು ನಮ್ ಗದ್ದೆಗೆ ಬೆಂಕಿ ಹಾಕ್ಬಿಟ್ರು, ಇವಾಗ ಹೇಗೆ ನಾವು ಜೀವನ ಮಾಡೋದು ಅಂತ. ಜನರು ಕೂಡ ಇವಳ ಬಲೆಗೆ ಬಿದ್ದು ಅಯ್ಯೋ ಪಾಪ ಇವಾಗ ಏನ್ ಮಾಡ್ತಾರೆ ಅಂತ ಎಲ್ರು ಮಾತಾಡ್ಕೊಳ್ತಿರ್ತಾರೆ. ಆದ್ರೆ ಪೆಡ್ಡಿ ಮಾತ್ರ ಇವಳನ್ನ ನೋಡ್ತಿದ್ದಂಗೆನೆ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಇವಳ ಬಗ್ಗೆನೆ ಪ್ರತಿದಿನ ಕನಸು ಕೂಡ ಕಾಣ್ತಿರ್ತಾನೆ. ಇವನು ಗೊತ್ತಿದೆ ಇವನು ಪ್ರೀತಿ ಮಾಡ್ತಿದ್ದಾನೆ ಅಂತಂದ್ರೆ ಅವಳು ಒಪ್ಕೊಳ್ಳೋದಿಲ್ಲ ಅಂತ, ಆದ್ರೂ ಕೂಡ ಪ್ರೀತಿ ಮಾಡ್ತಿರ್ತಾನೆ. ಹಾಗೆ ನಮ್ಗೆ ಗೊತ್ತಾಗುತ್ತೆ ಅಚ್ಚಿಯಮ್ಮ ತಂದೆಯ ವಿರುದ್ಧ ಎಲೆಕ್ಷನ್ ನಲ್ಲಿ ನಿಂತಿರೋದು ಬೇರೆ ಯಾರು ಅಲ್ಲ, ರಾಂಬುಚಿಯ ತಂದೆ. ಹೀಗೆ ಒಂದು ದಿನ ಪೆಡ್ಡಿಗೆ ಗೊತ್ತಾಗುತ್ತೆ ಅಚ್ಚಿಯಮ್ಮ ತಂದೆ ಎಲೆಕ್ಷನ್ ಅಲ್ಲಿ ನಿಂತಿರೋದ್ರಿಂದ ಎಲ್ಲರಿಗೂ ಊಟ ಹಾಕಿಸ್ತಿದ್ದಾನೆ ಅಂತ. ಇವನು ಕೂಡ ಇವನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಬರ್ತಾನೆ. ಆದ್ರೆ ಪೆಡ್ಡಿ ಮಾತ್ರ ಇವಳ ರೂಮ್ ಗೆನೆ ಬಂದ್ಬಿಡ್ತಾನೆ. ಈ ಕಡೆ ಅವನ ಫ್ರೆಂಡ್ಸ್ ಗಳು ಕರೆಂಟ್ ತೆಗಿತಿದ್ದಂಗೆನೆ ಅಚ್ಚಿಯಮ್ಮನ ಇವನು ಟಚ್ ಮಾಡಿ ಹೊಟ್ಟೋಗ್ತಾನೆ. ಆದ್ರೆ ಕತ್ಲೆ ಆಗಿದ್ರಿಂದ ಇವಳನ್ನ ಯಾರು ಟಚ್ ಮಾಡಿದ್ದು ಅಂತ ಇವಳಿಗೆ ಗೊತ್ತಾಗೋದಿಲ್ಲ, ತುಂಬಾ ಕೋಪ ಬರ್ತಿರುತ್ತೆ. ಆದ್ರೆ ಇದು ಎಲೆಕ್ಷನ್ ಸಮಯ, ಈಗ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಅಂತ ಪ್ರಚಾರಕ್ಕೆ ಬರ್ತಾಳೆ. ಇಲ್ಲೇ ರಾಂಬುಚ್ಚಿ ಮತ್ತೆ ಇವನ ಜನರು ಇರ್ತಾರೆ. ಹಾಗೆ ಪೆಡ್ಡಿನೂ ಕೂಡ ದೂರದಿಂದ ನಿಂತ್ಕೊಂಡು ಇವಳು ಭಾಷಣ ಮಾಡೋದನ್ನ ನೋಡ್ತಿರ್ತಾನೆ. ಹೀಗೆ ಇವಳು ಭಾಷಣ ಮಾಡ್ತಿರ್ಬೇಕಾದ್ರೆ ರಾಂಬುಚ್ಚಿ ಡಿಸೈಡ್ ಮಾಡ್ತಾನೆ ಅವಳಿಗೆ ಅವಮಾನ ಆಗೋ ರೀತಿ ಮಾಡಿ ಅವಳ ತಂದೆನ ಎಲೆಕ್ಷನ್ ಇಂದಾನೆ ದೂರ ಉಳಿಯೋ ಹಾಗೆ ಮಾಡ್ಬೇಕು ಅಂತ. ಇದರಿಂದ ರಾಂಬುಚ್ಚಿಯ ತಮ್ಮ ಸ್ಟೇಜ್ ನ ಮೇಲೆ ಇವಳ ಜೊತೆ ಮಾತಾಡೋ ರೀತಿ ಬಂದು ಬಟ್ಟೆನ ಕಟ್ ಮಾಡ್ಬಿಡ್ತಾನೆ. ಆದ್ರೆ ಪೆಡ್ಡಿ ಟೆಂಟ್ ಅನ್ನೇ ಇವಳ ಮೇಲೆ ಬೀಳೋ ರೀತಿ ಮಾಡಿ ಇವಳ ಮಾನನ ಕಾಪಾಡ್ತಾನೆ. ಈ ಕಡೆ ರಾಂಬುಚ್ಚಿ ಮತ್ತೆ ಅವನ ಜನರೆಲ್ಲರೂ ಇವ್ರು ಮಾಡಿರೋದ್ರಿಂದ ಸಂತೋಷ ಪಡ್ತಾ ಇರ್ತಾರೆ. ಆಗ ಕರೆಂಟ್ ಹೋಗೋ ರೀತಿ ಮಾಡಿ ಪೆಡ್ಡಿ ಬಂದು ಇವರೆಲ್ಲರಿಗೂ
ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಲೈಟ್ ಇಲ್ದೇ ಇರೋದ್ರಿಂದ ಯಾರು ಹೊಡಿತಿರೋದು ಅಂತ ಇವ್ರು ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಪೇಪರ್ ಗಳಿಗೆ ಬೆಂಕಿನ ಹಾಕಿ ಮೇಲೆ ಎಸಿತಿದ್ದಂಗೆನೆ ಆದ್ರೂ ಬೆಳಕಿಂದ ಇವರೆಲ್ಲರಿಗೂ ಕಾಣಿಸುತ್ತೆ ಹೊಡಿತಿರೋದು ಪೆದ್ದಿ ಅಂತ. ಆದ್ರೆ ಇವನು ಕೇರೆ ಮಾಡೋದಿಲ್ಲ. ಇನ್ನು ಕೂಡ ಇವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಬಟ್ಟೆ ಕಟ್ ಮಾಡಿದ್ದಂತ ರಾಂಬುಚ್ಚಿ ತಮ್ಮನ್ನ ಬಟ್ಟೆ ಇಳ್ದೇ ಇರೋ ರೀತಿ ಮರದ ಮೇಲೆ ನೇತಾಕ್ಬಿಡ್ತಾನೆ. ನಂತರ ಒಂದು ಕುಸ್ತಿ ಪಂದ್ಯ ನಡೀತಿರುತ್ತೆ. ಆಗ ಇಲ್ಲಿಗೆ ಕುಸ್ತಿ ಮಾಸ್ಟರ್ ಆಗಿರುವಂತ ಗೌರ್ ನಾಯ್ಡು ಬರ್ತಾರೆ. ಗೌರ್ ನಾಯ್ಡು ಕಡೆಯಿಂದ ಆಡ್ತಿರೋದು ಭದ್ರಾ ಅನ್ನೋ ಒಬ್ಬ ವ್ಯಕ್ತಿ. ಈ ಭದ್ರಾ ಆಪೋನೆಂಟ್ ಗೆ ತುಂಬಾ ಹಿಂಸೆನ ಕೊಡ್ತಿರ್ತಾನೆ. ಗೌರ್ ನಾಯ್ಡುಗೆ ಇಷ್ಟ ಆಗ್ತಿರೋದಿಲ್ಲ. ಇವನು ಮ್ಯಾಚ್ ನಲ್ಲಿ ಗೆದ್ರೂ ಕೂಡ ಗೌರ್ ನಾಯ್ಡುಗೆ ಇಷ್ಟ ಆಗೋದಿಲ್ಲ. ನೀನು ನ್ಯಾಯದಿಂದ ಒಳ್ಳೆ ರೀತಿ ಆಟ ಆಡಿಲ್ಲ ಅಂತ ಇರ್ತಾರೆ. ಮತ್ತೊಂದ್ ಕಡೆ ಮತ್ತೊಂದ್ಸಲ ಕ್ರಿಕೆಟ್ ಮ್ಯಾಚ್ ಶುರು ಆಗಿರುತ್ತೆ. ಇದರಿಂದ ಪೆಡ್ಡಿಗೋಸ್ಕರ ಹರಾಜನ್ನ ಕೂಗ್ತಾರೆ. ಬೆಬ್ಬುಲಿ ಟೀಮ್ನವರು ಬರೀ ₹1 ಹರಾಜ್ ಕೂಗ್ತಾರೆ. ಆದ್ರೆ ರಾಂಬುಚ್ಚಿ ಟೀಮ್ನವ್ರಂತೂ ಈ ಸಲ ಹರಾಜನ್ನೇ ಕೂಗೋದಿಲ್ಲ. ಯಾಕೆ ಅಂತಂದ್ರೆ ಅವನ ಮೇಲೆ ದ್ವೇಷ ಇದೆಯಲ್ಲ. ಇದರಿಂದ ಬರೀ ₹1 ಪೆದ್ದಿ ಬೆಬ್ಬುಲಿ ಟೀಮ್ ನಲ್ಲಿ ಆಡ್ಬೇಕಾಗುತ್ತೆ. ನಂತರ ರಾಂಬುಚ್ಚಿ ಟೀಮ್ನವರು ಬ್ಯಾಟಿಂಗ್ ಮಾಡೋದಕ್ಕೆ ಬಂದು ಒಟ್ಟು 115 ಸ್ಕೋರ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಬೆಬ್ಬುಲಿ ಟೀಮ್ನವರು ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ 2 ವಿಕೆಟ್ ಬಿದ್ರೂ ಕೂಡ ಪೆದ್ದಿನ ಕಳಿಸ್ತಿರೋದಿಲ್ಲ. ಹೀಗೆ ವಿಕೆಟ್ ಗಳು ಬೀಳ್ತಿರ್ತವೆ, ಪೆದ್ದಿನ ಮಾತ್ರ ಕಳಿಸ್ತಿರೋದಿಲ್ಲ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬಂದಾಗ ನಮ್ಗೆ ತೋರಿಸ್ತಾರೆ. ನಿನ್ನೆ ರಾತ್ರಿನೇ ರಾಂಬುಚ್ಚಿ ಬೆಬ್ಬುಲಿ ಟೀಮ್ ಅವ್ರ ಹತ್ರ ಬಂದು ಪೆದ್ದಿ ಇವತ್ತು ನಮ್ಗೆ ಹೊಡೆದಿದ್ದಾನೆ, ನಾಳೆ ಒಂದಿನ ನಿಮ್ಗೂ ಕೂಡ ಹೊಡಿತಾನೆ, ಇದರಿಂದ ನಾವು ಈಗ್ಲೇ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇವರಿಬ್ರು ಒಪ್ಪಂದ ಮಾಡ್ಕೋಬಿಟ್ಟಿದ್ದಾರೆ. ನಂತರ ಮತ್ತೊಂದ್ಸಲ ವಿಕೆಟ್ ಬೀಳುತ್ತೆ. ಈ ಸಲ ಯಾರು ತಡೆದ್ರು ಇವನು ಕೇಳೋದೇ ಇಲ್ಲ. ಸೀದಾ ಬ್ಯಾಟಿಂಗ್ ಗೆ ಬಂದು 6 ಗಳನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ಇವನಿಗೂ ಕೂಡ ಅರ್ಥ ಆಗೋಗುತ್ತೆ ಎರಡೂ ಟೀಮ್ನವರು ಸೇರಿ ನನ್ ವಿರುದ್ಧ ಆಟ ಆಡ್ತಿದ್ದಾರೆ ಅಂತ. ಅದಕ್ಕೆ ಇವರೆಲ್ಲರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲೇ ಹತ್ರದಲ್ಲಿರುವಂತ ಗೌರ್ ನಾಯ್ಡುಗೆ ಜನರು ಕೂಗ್ತಿರುವಂತ ಶಬ್ದ ಕೇಳಿಸುತ್ತೆ. ಈ ಕಡೆ ಪೆಡ್ಡಿ ಮತ್ತೆ ಆಡೋದಕ್ಕೆ ಶುರು ಮಾಡಿದಾಗ ಆಟನ ನೋಡೋದಕ್ಕೆ ಗೌರ್ ನಾಯ್ಡು ಇಲ್ಲಿಗೆ ಬರ್ತಾರೆ. ಜನರೆಲ್ಲರೂ ತುಂಬಾ ಸಂತೋಷ ಪಡ್ತಿದ್ದಾರೆ ಪೆಡ್ಡಿ ಆಟನ ನೋಡೋದಕ್ಕೆ. ಹೀಗೆ ಪೆಡ್ಡಿ ಅದ್ಭುತವಾಗಿ ಆಟ ಆಡಿ ಈಗ 3 ಬಾಲಿಗೆ 9 ರನ್ ಬೇಕು. ಆಂಬ್ರೋಸ್ ಬ್ಯಾಟಿಂಗ್ ಮಾಡ್ತಿರ್ತಾನೆ, ಸಿಂಗಲ್ ಕೊಡ್ತಿರೋದಿಲ್ಲ. ಆದ್ರಿಂದ ಇವನನ್ನ ಮತ್ತೊಂದ್ ಕಡೆ ಸ್ಕ್ರೀಸ್ ಗೆ ಎಸ್ತು ಬ್ಯಾಟಿಂಗ್ ಮಾಡೋದಕ್ಕೆ ಬಂದು 6 ಹೊಡಿತಾನೆ. ಈಗ 1 ಬಾಲಿಗೆ 2 ರನ್ಗಳು ಬೇಕು. ಆದ್ರೆ ಮತ್ತೊಂದ್ ಕಡೆ ಇರುವಂತ ಆಂಬ್ರೋಸ್ ಕ್ರೀಸ್ ಅನ್ನ ಬಿಟ್ಟು ಬೇಕು ಅಂತ ಮುಂದೆ ಬಂದಿದ್ರಿಂದ ಔಟ್ ಮಾಡಿ ರಾಂಬುಚ್ಚಿ ಟೀಮ್ನವರು ಮೋಸ ಮಾಡಿ ಮ್ಯಾಚ್ ಅನ್ನ ವಿನ್ ಆಗೋಗ್ತಾರೆ. ಸುತ್ತಮುತ್ತ ಇರುವಂತ ಜನರೆಲ್ಲರೂ ಬೆಟ್ಟಿಂಗ್ ಅಲ್ಲಿ ಇವರ ದುಡ್ಡನ್ನ ಕಳ್ಕೊಬಿಟ್ಟಿದ್ದಾರೆ. ಆದ್ರೂ ಕೂಡ ಪೆದ್ದಿ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದ್ರೆ ಅವನಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಪೆದ್ದಿ ಅಂತ ಜೋರಾಗಿ ಕೂಗ್ತಿರ್ತಾರೆ. ಇದನ್ನು ನೋಡಿ ಗೌರ್ ನಾಯ್ಡುಗೆ ತುಂಬಾ ಸಂತೋಷ ಆಗೋಗುತ್ತೆ. ನಿಜವಾದ ಆಟ ಅಂದ್ರೆ ಇದು, ಜನರು ಮನ್ಸನ್ನ ಗೆಲ್ಲೋ ರೀತಿ ಆಟ ಆಡ್ಬೇಕು ಅಂತ. ನಂತರ ಪೆದ್ದಿಗೆ ತುಂಬಾ ಬೇಜಾರಾಗಿ ಇನ್ಮೇಲೆ ಕ್ರಿಕೆಟ್ನೇ ಆಡಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಆಗ ಗೌರ್ ನಾಯ್ಡು ಬಂದು ಕುಸ್ತಿ ಹೇಳ್ಕೊಡ್ತೀನಿ ಆಡ್ತೀಯ ಅಂತಾನೆ. ಕೂಲಿ ಎಷ್ಟು ಕೊಡ್ತೀರಾ ಅಂತ ಇವನು ಕೇಳಿದಾಗ ತುಂಬಾ ಕೋಪ ಮಾಡ್ಕೊಂಡು, ನೀನು ಕೂಲಿ ತಗೋತೀಯ ಅಂತ ಅಲ್ಲ, ಜನರು ನಿನ್ನ ಪ್ರೀತಿ ಮಾಡೋದು, ನಿನ್ನ ಆಟನ ನೋಡಿ ಜನರು ನಿನ್ನ ಪ್ರೀತಿ ಮಾಡೋದು, ನಿನ್ನ ಆಟನೇ ನಿನ್ನ ಗುರುತು ಅಂತ ಬೈದು ಹೊಟ್ಟೋಗ್ತಾರೆ. ಹೀಗೆ ಒಂದು ದಿನ ಸೀನು ಮಗನು ಕೂಡ ನಾನು ಸಿಟಿಗೆ ಬರ್ತೀನಿ ಅಂತ ಎಲ್ಲರ ಜೊತೆ ಹೋಗ್ತಿರ್ತಾನೆ. ಆದ್ರೆ ಮಳೆ ಜಾಸ್ತಿ ಆಗಿ ಬೆಟ್ಟ ಕುಸಿದ್ ಬಿಡುತ್ತೆ. ನೋಡಿದ್ರೆ ಅದ್ರಲ್ಲಿ ಸೀನು ಮಗ ಸಿಗಾಕೊಂಡು ಸತ್ತೋಗಿದ್ದಾನೆ. ಎಲ್ರು ಕೂಡ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಅದಕ್ಕೆ ಮಾರನೇ ದಿನ ಸೂರಿ MLA ನ ಭೇಟಿ ಮಾಡೋದಕ್ಕೆ ಬಂದು ತುಂಬಾ ಕಷ್ಟಪಟ್ಟು ಹೇಳ್ತಾನೆ, ನಮ್ಮೂರಲ್ಲಿ ಬಸ್ ಇಲ್ಲ, ರೋಡ್ ಇಲ್ಲ, ಅಟ್ಲೀಸ್ಟ್ ಟ್ರೈನ್ ಆದ್ರೂ ಸ್ಟಾಪ್ ಮಾಡಿಸಿ ಅಂತ. ಆಗ್ಲೇ MLA ಗೆ ಗೊತ್ತಾಗೋದು ಇವರ ಊರನ್ನ ಗವರ್ನಮೆಂಟ್ ಅವರು ಗುರ್ತಿಸಿ ಮ್ಯಾಪ್ ನಲ್ಲಿ ಆಡ್ ಮಾಡಿಲ್ಲ ಅಂತ. ಇದರಿಂದ ಆ ರೀತಿ ಸ್ಟಾಪ್ ಮಾಡ್ಸೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಸೂರಿ ಮಾತ್ರ ಕಾಲ್ ಹಿಡ್ಕೋತಿರ್ತಾನೆ ಏನಾದ್ರೂ ಮಾಡಿ ಅಂತ. ಇದೇ ಸಮಯದಲ್ಲಿ MLA ಪಂಚೆಯವನ ಕೈಗೆ ಬಂದ್ಬಿಡುತ್ತೆ. ಇದರಿಂದ MLA ಕಡೆಯ ಜನರು ಇವನಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ನಂತರ ಟ್ರೈನ್ ಬರ್ತಿರುತ್ತೆ. ಅದಕ್ಕೆ ಸೂರಿ ಬಾವುಟ ಎತ್ಕೋತಾನೆ. ಈ ಸಲ ಪೈಲಟ್ಸ್ ಗಳು ತುಂಬಾ ಹೆದರ್ಕೋಬಿಡ್ತಾರೆ. ಯಾಕೆ ಅಂತಂದ್ರೆ ಅವನು ಟ್ರ್ಯಾಕ್ ನ ಮಧ್ಯದಲ್ಲಿ ನಿಂತ್ಕೊಂಡು ಬಾವುಟನ ಹಾರಿಸ್ತಿರೋದು. ಈಗ ಟ್ರೈನ್ ನಿಲ್ಸಿದ್ರು ಕೂಡ ಅದು ಸ್ಟಾಪ್ ಆಗೋದಕ್ಕೆ ತುಂಬಾ ಹೊತ್ತು ಹಿಡಿಯುತ್ತೆ. ಇದರಿಂದ ಸೈಡ್ ಬಾ ಅಂತ ಪೈಲಟ್ಸ್ ಗಳು ಎಷ್ಟೇ ಹೇಳ್ತಿದ್ರು ಅವನು ಕೇಳ್ತಾನೆ ಇರೋದಿಲ್ಲ. ಪೆದ್ದಿ ಅದನ್ನ ನೋಡಿ ಇವನನ್ನ ಕಾಪಾಡೋದಕ್ಕೆ ಬರೋಷ್ಟರಲ್ಲಿ ಗುದ್ದು ಬಿಡುತ್ತೆ. ಇದರಿಂದ ಪೈಲಟ್ಸ್ ಗಳಿಗೂ ಕೂಡ ತುಂಬಾನೇ ದುಃಖ ಆಗುತ್ತೆ. ಆದ್ರೆ ಇವರು ಟ್ರೈನ್ ಅನ್ನ ನಿಲ್ಸೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ರೂಲ್ಸ್ ನ ಪ್ರಕಾರ ಎಲ್ಲಂದ್ರಲ್ಲಿ ನಿಲ್ಲಿಸಬಾರದು. ಈ ಕಡೆ ಪೆದ್ದಿ ಅಂತೂ ತುಂಬಾನೇ ದುಃಖ ಪಡ್ತಿರ್ತಾನೆ. ಆಗ ಸೂರಿ ಹೇಳ್ತಾ ಹೋಗ್ತಾನೆ, ನಾನು 30 ವರ್ಷದಿಂದ ಟ್ರೈನ್ ನ ಇಲ್ಲಿ ನಿಲ್ಸ್ಬೇಕು ಅಂತ ಪ್ರಯತ್ನ ಪಡ್ತಿರೋದು ಇಲ್ಲಿಂದ ಮುಂದಿನ ಊರಿಗೆ ದೂರ ಕಮ್ಮಿ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕಲ್ಲ, ನಮ್ಮ ಊರಿಗೂ ಕೂಡ ಒಂದು ಹೆಸರು ಬರ್ಲಿ, ಬೇರೆ ಊರವರು ನಮ್ಗೆ ಗೌರವ ಕೊಡ್ಲಿ ಅಂತ ಹೇಳ್ತಾ ಕೊನೆಯ ಉಸಿರನ್ನ ಎಳೆದು ಬಿಡ್ತಾನೆ. ಇದರಿಂದ ಇವರೆಲ್ಲರಿಗೂ ತುಂಬಾ ಕೋಪ ಬಂದು ಟ್ರ್ಯಾಕ್ ಅನ್ನೇ ಕಿತ್ತಾಕಿ ಬೆಂಕಿ ಹಾಕ್ಬಿಡ್ತಾರೆ. ಅದಕ್ಕೆ ಪೊಲೀಸರೆಲ್ಲ ಇವರನ್ನ ಕರ್ಕೊಂಡ್ ಬಂದು ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಆಗ ಸೀನು ನಮ್ಮಿಂದ ತಪ್ಪಾಗೋಯ್ತು, ನಮ್ಮನ್ನ ಬಿಟ್ಬಿಡಿ, ಸೂರಿ ಡೆಡ್ ಬಾಡಿನ ತಗೊಂಡು ಹೊರಟೋಗ್ತೀವಿ ಅಂತಾನೆ. ಆದ್ರೆ ಪೊಲೀಸರು ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈ ವ್ಯಕ್ತಿದು ಗುರ್ತಿನ ಕಾರ್ಡು ಅಂದ್ರೆ ID ಕಾರ್ಡ್ ಅನ್ನ ಕೊಟ್ಟು ಡೆಡ್ ಬಾಡಿನೇ ಎತ್ಕೊಂಡು ಹೋಗಿ ಅಂತಾರೆ.
ಆಕ್ಚುಲಿ ಗವರ್ನಮೆಂಟ್ ಅವರು ಇವರ ಊರನ್ನ ಗುರುತಿಸಿಲ್ವಲ್ಲ, ಇದರಿಂದ ಇವ್ರು ಯಾರ ಹತ್ರನೂ ಕೂಡ ID ಕಾರ್ಡ್ಗಳು ಇರೋದಿಲ್ಲ. ಅಂದ್ರೆ ಇವರೆಲ್ಲರೂ ಭೂಮಿ ಮೇಲೆ ಬದುಕಿದ್ದಾರೆ ಅಂತ ಯಾವುದೇ ತರದ ಆಧಾರ ಇಲ್ಲ. ವೋಟರ್ ID ಇಲ್ಲ ಅಂತಂದ್ರೆ ಈ ಬಾಡಿನ ಅನಾಥ ಡೆಡ್ ಬಾಡಿ ಅಂತ ನಾವೇ ಸುಟ್ಟಾಕ್ಬಿಡ್ತೀವಿ ಅಂತ ಇರ್ತಾರೆ. ಇದನ್ನೆಲ್ಲ ಕೇಳಿ ಪೆದ್ದಿಗೆ ತುಂಬಾ ಕೋಪ ಬಂದು ಸೂರಿ ಡೆಡ್ ಬಾಡಿಗೋಸ್ಕರ ಪೊಲೀಸರ ಜೊತೆನೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಆಗ ಪೊಲೀಸರು ಕೂಡ ಇವನು ಊರಿನ ಜನರನ್ನ ಹಿಡ್ಕೊಂಡು ಹೆದರ್ಸ್ತಾರೆ. ಪೊಲೀಸರನ್ನ ಹಾಗೆ ಡೆಡ್ ಬಾಡಿನ ಬಿಟ್ಟು ಹೊಟ್ಟೋಗು, ಇಲ್ಲಂತಂದ್ರೆ ನಿಮ್ ಜನರನ್ನ ಸಾಯಿಸ್ಬಿಡ್ತೀವಿ ಅಂತ. ಇದರಿಂದ ಇವನಿಗೆ ಬೇರೆ ದಾರಿ ಇಲ್ದೆ ಆ ಡೆಡ್ ಬಾಡಿನ ಬಿಟ್ಟು ಸೀದಾ ಗೌರ್ನಾಯ್ಡು ಹತ್ರ ಬರ್ತಾನೆ. ಆದ್ರೆ ಗೌರ್ನಾಯ್ಡು ಮಾತ್ರ ಇಲ್ಲಿ ಕೂಲಿ ಕೊಡೋ ಅಂತ ಆಟ ಯಾವ್ದು ಇಲ್ಲ, ಅವನನ್ನ ಹೊರಗಾಕಿ ಅಂತಾರೆ. ಇವನನ್ನ ಎಷ್ಟೇ ಹೊರಗಾಕಿದ್ರು ಕೂಡ ಮತ್ತೆ ಮತ್ತೆ ಒಳಗಡೆ ಬರ್ತಿರ್ತಾನೆ. ಅವತ್ ನೀನ್ ಹೇಳ್ತಿದ್ದಲ್ಲ ನನ್ನ ಆಟನೇ ನನ್ನ ಗುರ್ತು ಅಂತ, ಆದ್ರೆ ಗವರ್ನಮೆಂಟ್ ಅವರು ನನ್ಗೆ ಹಾಗೆ ನನ್ನ ಊರವ್ರಿಗೆ ಯಾವುದೇ ತರದ ಗುರ್ತು ಇಲ್ಲ ಅಂತಿದ್ದಾರೆ. ನಾನು ಆಟ ಕಲಿಯೋದಕ್ಕೆ ರೆಡಿ ಆಗಿದ್ದೀನಿ. ನೀನ್ ಹೇಳ್ಕೊಡೋಂತ ಆಟ ಯಾವ ರೀತಿ ಇರ್ಬೇಕು ಅಂತಂದ್ರೆ ಇಡೀ ಪ್ರಪಂಚದ ಮುಂದೆ ನಾನು ಗುರ್ತು ಅದೇ ಆಟ ಆಗಿರ್ಬೇಕು ಅಂತ. ಅಷ್ಟೇ ಅಲ್ಲದೆ ಇಲ್ಲಿರೋಂತ ಜನರ ಜೊತೆ ಎಲ್ಲ ಫೈಟ್ ಮಾಡ್ತಾ ಇವನು ಪ್ರೂವ್ ಮಾಡ್ಕೊಳ್ತಾನೆ ಕುಸ್ತಿ ಆಡೋದಕ್ಕೆ ಇವನು ಯೋಗ್ಯವಾಗಿದ್ದಾನೆ ಅಂತ. ನಂತರ ಮಾರನೇ ದಿನ ಗೌರ್ನಾಯ್ಡು ಇವರ ಸ್ಟೂಡೆಂಟ್ಸ್ ಗಳಿಗೆ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಿರ್ತಾರೆ. ಆದ್ರೆ ಪೆಡ್ಡಿಗೆ ಮಾತ್ರ ಮೂಟೆನ ಎತ್ತಾಕೋದಕ್ಕೆ ತೊಟ್ಟಿಗೆ ನೀರ್ ತುಂಬಿಸೋದಕ್ಕೆ ಹೇಳ್ತಾರೆ. ಇದಾದ್ಮೇಲೆ ಉಸಿರಾಟದ ಮೇಲೆ ನಿಯಂತ್ರಣ ಬರ್ಲಿ ಅಂತ ಇವನನ್ನ ನೀರಿನ ಒಳಗಡೆ ಮುಳುಗಿಸ್ತಾರೆ. ಆದ್ರೆ ಪೆದ್ದಿ ಕೈಲಿ ಜಾಸ್ತಿ ಹೊತ್ತು ಇರೋದಕ್ಕ ಆಗೋದಿಲ್ಲ. ಆದ್ರೆ ಭದ್ರ ನೋಡಿದ್ರೆ ತುಂಬಾ ಹೊತ್ತಾದ್ಮೇಲೆ ನೀರಿಂದ ಹೊರಗಡೆ ಬರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಪೆದ್ದಿ ಊರಿನ ಜನರು ಬರ್ತಾರೆ. ಯಾಕೆ ಅಂತಂದ್ರೆ ಆ ಆಲೆ ಮನೆಯ ಓನರ್ ಹೇಳಿರ್ತಾನೆ ಪೆದ್ದಿ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಯಾರಿಗೂ ಕೆಲ್ಸ ಕೊಡೋದಿಲ್ಲ ಅಂತ. ಆದ್ರೆ ಇಲ್ಲಿ ಪೆದ್ದಿ ನೋಡಿದ್ರೆ ನಾನು ಯಾವ ಕೆಲ್ಸಕ್ಕೂ ಬರೋದಿಲ್ಲ ಅಂತಿರ್ತಾನೆ. ಇದರಿಂದ ಊರಿನ ಜನರು ಇವನಿಗೆ ನಮ್ಮ ಊರವನು ಅಂತ ಹೇಳ್ಕೊಳ್ಳೋದಕ್ಕೆ ಈಗ ನಾಚಿಕೆ ಆಗ್ತಿರ್ಬೋದು, ಅವಮಾನ ಆಗ್ತಿರ್ಬೋದು. ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾನೆ, ನಮ್ ಜೀವನನ ನಾವೇ ನೋಡ್ಕೊಳ್ಬೇಕು ಅಂತ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಇದೇ ಕೋಪದಲ್ಲಿ ಪೆದ್ದಿ ಬಂದು ಗೌರ್ನಾಯ್ಡುನ ಕೇಳ್ತಿರ್ತಾನೆ ಏನಕ್ ನನಗೆ ಕುಸ್ತಿ ಹೇಳ್ಕೊಡ್ತಿಲ್ಲ ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಪೆದ್ದಿ ಮೂಟೆನೆ ಎತ್ತಾಕ್ತಿರೋದು ಹಾಗೆ ತೊಟ್ಟಿಗೆ ನೀರ್ನೆಲ್ಲ ತುಂಬಿಸ್ತಿದಾನಲ್ಲ ಅದೆಲ್ಲನೂ ಕುಸ್ತಿಗೆ ಬೇಕಾಗಿರುವಂತ ಪ್ರಾಕ್ಟೀಸೇನೆ. ಇಲ್ಲಿಂದ ಇವನಿಗೆ ನಿಜವಾದ ಕುಸ್ತಿಯ ಟ್ರೈನಿಂಗ್ ಶುರುವಾಗುತ್ತೆ. ಇವನು ಮೊದಲು ಕ್ರಿಕೆಟ್ ಆಡ್ತಿದ್ದ, ಈಗ ಸಡನ್ ಆಗಿ ಕುಸ್ತಿ ಆಡೋದಕ್ಕೆ ಶುರು ಮಾಡಿರೋದ್ರಿಂದ ತುಂಬಾ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ಅದನ್ನೆಲ್ಲ ಮೀರಿ ಶ್ರದ್ಧೆಯಿಂದ ಹೇಳ್ಕೊಟ್ಟಿದ್ನೆಲ್ಲ ಕಲಿತಾ ಹೋಗ್ತಾನೆ. ನಂತರ ಇವನ ತಾಯಿನೂ ಕೂಡ ಬಂದು ನಮ್ಗಿದೆಲ್ಲ ಸರಿ ಹೋಗೋದಿಲ್ಲ, ಬಾ ಊರಿಗೆ ಹೊರಟೋಗೋಣ ಅಂತಾರೆ. ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ, ಅವರು ಕೂಡ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಹೀಗೆ ಇವನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತಿಂಗಳಾರು ಗಟ್ಲೆಯ ಪರಿಶ್ರಮದಿಂದ ಒಬ್ಬ ಒಳ್ಳೆ ಕುಸ್ತಿಪಟು ಆಗಿ ಕನ್ವರ್ಟ್ ಆಗ್ತಾನೆ. ಹಾಗೆ ಭದ್ರ ಎಂದಿನಂತೆ ನೀರಿನ ಒಳಗಡೆ ಇದ್ದು ಆಮೇಲೆ ಮೇಲ್ ಬರ್ತಾನೆ. ಆದ್ರೆ ಪೆದ್ದಿ ಮಾತ್ರ ಭದ್ರನ್ಗಿಂತ ಜಾಸ್ತಿ ಹೊತ್ತು ನೀರಿನ ಒಳಗಡೆ ಇದ್ದು ಅದಾದ್ಮೇಲೆ ಮೇಲೆ ಬರ್ತಾನೆ. ಒಂದ್ ರೀತಿ ಭದ್ರನ್ನ ಸೋಲ್ಸೋ ರೀತಿ. ರಾತ್ರಿಯ ಸಮಯದಲ್ಲಿ ಅಚ್ಚಿಯಮ್ಮ ಪೆದ್ದಿನ ಹುಡ್ಕೊಂಡು ಬರ್ತಾಳೆ. ಅವತ್ ನನ್ನ ಮಾನನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಮತ್ತೊಂದು ವಿಷಯನೂ ಕೂಡ ಹೇಳ್ತಾಳೆ. ಯಾರೋ ಒಬ್ಬ ಕತ್ಲೆ ಟೈಮ್ ನಲ್ಲಿ ನನ್ನ ಮುಟ್ಬಿಟ್ಟ, ಅವನ್ನ ನಿನ್ ಕೈಲಿ ಹುಡ್ಕೋದಕ್ಕಾಗುತ್ತಾ ಅಂತ. ಆಗ ಪೆದ್ದಿ ಒಪ್ಕೊಳ್ತಾನೆ ಅವತ್ ನಿನ್ನ ಮುಟ್ಟಿದ್ದು ನಾನೇ ಅಂತ. ಇದನ್ನ ಕೇಳ್ತಿದ್ದಂಗೆ ಇವಳಿಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಇಷ್ಟೊತ್ತಿಗೆ ಇವಳು ಇವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರೋದ್ರಿಂದ ಇವನನ್ನ ಕ್ಷಮಿಸ್ಬಿಡ್ತಾಳೆ. ನಂತರ ಕುಸ್ತಿ ಪಂದ್ಯ ನಡೀತಿರುತ್ತೆ. ಗೌರ್ನಾಯ್ಡು ವಿರುದ್ಧದ ಟೀಮ್ನವರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಹೇಗಾದ್ರೂ ಮಾಡಿ ಗೌರ್ನಾಯ್ಡು ಟೀಮ್ನವರನ್ನ ಸೋಲಿಸ್ಲೇಬೇಕು ಅಂತ. ಆಗ ಗೌರ್ನಾಯ್ಡು ಬಂದು ಭದ್ರ ಇವತ್ತು ನೀನ್ ಫೈಟ್ ಮಾಡಬೇಡ, ಪೆದ್ದಿ ಮಾಡ್ಲಿ ಅಂತಾರೆ. ಅದನ್ನ ಕೇಳಿ ಆಪೋನೆಂಟ್ ಟೀಮ್ನವರು ನಗ್ತಿರ್ತಾರೆ, ಈ ಬಿಕಾರಿ ಜೊತೆ ಕುಸ್ತಿ ಮಾಡ್ಬೇಕಾ, ಅದಕ್ಕೇನಾದ್ರೂ ಬೆಲೆ ಇದ್ಯಾ ಅಂತ. ಇದನ್ನ ಕೇಳಿ ಪೆದ್ದಿ ಯಾರ್ಗೆ ಗೆಲ್ಲೋಂತ ಗಂಡಸ್ತಾನ ಇದೆ ಕಳ್ಸು, ಒಬ್ಬನ ಕೈಲಿ ಆಗಿಲ್ಲ ಅಂದ್ರೆ ಇಬ್ರನ್ನ ಕಳ್ಸು ಅಂತಾನೆ. ಆಗ ಈ ವ್ಯಕ್ತಿನೂ ಕೂಡ ಇದೇ ಸರಿಯಾದ ಚಾನ್ಸ್ ಅಂತ ನಾಚಿಕೆನ ಬಿಟ್ಟು ಒಬ್ಬನ ಜೊತೆ ಫೈಟ್ ಮಾಡೋದಕ್ಕೆ ಇಬ್ರನ್ನ ಕಳಿಸ್ತಾನೆ. ಇದಾದ್ಮೇಲೆ ಕುಸ್ತಿ ಪಂದ್ಯ ಶುರುವಾಗುತ್ತೆ. ಪೆದ್ದಿ ಅನ್ಕೊಂಡಿರೋಷ್ಟು ಈ ಮ್ಯಾಚ್ ಏನು ಅಷ್ಟು ಈಸಿ ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ಇವನ ವಿರುದ್ಧ ಆಡ್ತಿರೋದು ತುಂಬಾ ಟ್ರೈನಿಂಗ್ ಅನ್ನ ತಗೊಂಡಿರುವಂತ ಇಬ್ರು ಕುಸ್ತಿ ಪಟುಗಳು. ಅದಕ್ಕೆ ಇವನು ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಫೈಟ್ ಮಾಡ್ತಿರ್ತಾನೆ. ಇಲ್ಲಿ ಯಾರ್ ಬೆನ್ನು ಕೆಳಗಡೆ ತಾಗುತ್ತೋ ಅವರು ಔಟ್ ಆದಂಗೆ. ಇವರಿಬ್ರು ಸೇರಿ ಪೆದ್ದಿನ ಔಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಪೆದ್ದಿ ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಅದ್ಭುತವಾಗಿ ಫೈಟ್ ಅನ್ನ ಮಾಡಿ ಮೊದ್ಲು ಒಬ್ಬನ್ನ ಸೋಲ್ಸಿ ಅದಾದ್ಮೇಲೆ ಎರಡನೇವನ್ನು ಕೂಡ ಸೋಲ್ಸಿ ಗೆದ್ಬಿಡ್ತಾನೆ. ಗೌರ್ನಾಯ್ಡುಗಂತೂ ತುಂಬಾ ಸಂತೋಷ ಆಗ್ತಿರುತ್ತೆ. ಆಗ ಪೆದ್ದಿಗೊಂದು ವಿಷಯ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಅಚಿಯಮ್ಮ ತಂದೆಗೆ ಇವಳು ಪೆದ್ದಿನ ಇಷ್ಟ ಪಡ್ತಿರುವಂತ ವಿಷಯ ಗೊತ್ತಾಗಿ ಚೆನ್ನಾಗಿ ಬೈದು ಗಂಡನ್ ಕಡೆಯವರನ್ನ ಕರ್ಸಿರ್ತಾನೆ. ಆಗ ಪೆದ್ದಿ ಬಂದು ಅಚಿಯಮ್ಮನ್ನ ನಾನ್ ಮದ್ವೆ ಆಗೋದು ಅಂತಾನೆ. ಆದ್ರೆ ಅಚಿಯಮ್ಮ ತಂದೆ ಮಾತ್ರ ತುಂಬಾ ಅವಮಾನ ಪಡ್ತಿರ್ತಾನೆ. ಇವನ ಊರಿಗೊಂದು ಹೆಸರು ಇಲ್ಲ, ಇವನ್ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ, ಇವನನ್ನ ಹೇಗೆ ಅಳಿಯ ಮಾಡ್ಕೊಳ್ಳೋದು ಅಂತ. ಆದ್ರೆ ಪೆದ್ದಿ ಮಾತ್ರ ನಿನ್ ಮಗಳನ್ನೇ ಮದ್ವೆ ಆಗೋದು ಅಂತ ಹೇಳ್ತಿರ್ತಾನೆ.
ಇದಾದ್ಮೇಲೆ ವಿಜಯನಗರಂ ಊರ್ನವರೆಲ್ಲ ಪಂಚಾಯತಿಗೆ ಸೇರಿರ್ತಾರೆ. ಯಾಕೆಂತಂದ್ರೆ ಪೆದ್ದಿ ಕುಸ್ತಿಲಿ ಗೆದ್ದಿರೋದ್ರಿಂದ ಈಗ ಸ್ಟೇಟ್ ಲೆವೆಲ್ ನಲ್ಲಿ ಆಡೋದಕ್ಕೆ ಹೋಗ್ತಿದ್ದಾನೆ. ಆದ್ರೆ ಸ್ಟೇಟ್ ಲೆವೆಲ್ ನಲ್ಲಿ ನಮ್ಮೂರವನೇ ಆಡ್ಬೇಕು ಅನ್ನೋದು ಈ ಊರವರ ವಾದ. ಅಕಸ್ಮಾತ್ ನಮ್ಮೂರವನು ಆಡೋದಕ್ಕಾಗ್ಲಿಲ್ಲ ಅಂತಂದ್ರೆ ಪೆದ್ದಿನೇ ನಮ್ಮೂರವನು ಅಂತ ಹೇಳ್ಕೊಂಡು ಈ ಆಟನ ಆಡ್ಬೇಕು ಆಗುತ್ತಂತ ಕೇಳಿದ್ರೆ ಗೌರ್ನಾಯ್ಡು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಪೆದ್ದಿ ಮಾತ್ರ ನನಗಿದಕ್ಕೆ ಒಪ್ಪಿಗೆ ಇದೆ ಅಂತ ಪತ್ರದ ಮೇಲೆ ಹೆಬ್ಬೆಟ್ಟನ್ನು ಒತ್ಬಿಡ್ತಾನೆ. ಇವನ ಊರವರು ಕೂಡ ಇಲ್ಲೇ ಇದ್ದಾರೆ. ಇವನು ಒಳ್ಳೇದಾಗ್ಲಿ ಅಂತ ಊರಿನ ಹೆಸರನ್ನೇ ಚೇಂಜ್ ಮಾಡ್ಬಿಟ್ಟ. ಇವನು ಇಂಥ ಸ್ವಾರ್ಥಿ ಅಂತ ಗೊತ್ತಿರ್ಲಿಲ್ಲ ಅಂತ ಎಲ್ಲರೂ ಬೇಜಾರ್ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಪ್ರೆಸೆಂಟ್ ನಲ್ಲಿ ಕತೆನ ಕೇಳ್ತಿರುವಂತ ಕಿರಣ್ ಸಿಂಗು ಕೂಡ ತುಂಬಾ ಬೇಜಾರಾಗುತ್ತೆ. ಆದ್ರೆ ಗೌರ್ನಾಯ್ಡು ಪ್ಲಾನೇ ಬೇರೆ ಇರುತ್ತೆ. ಆದ್ರಿಂದ ಇಡೀ ಇಂಡಿಯಾದಲ್ಲಿರುವಂತ ಎಲ್ಲಾ ಕುಸ್ತಿ ಮಾಸ್ಟರ್ ಗಳಿಗೆ ಪತ್ರನ ಕಳಿಸ್ತಾರೆ. ಯಾರಿಗಾದ್ರೂ ಸಾಮರ್ಥ್ಯ ಇದ್ರೆ ನನ್ನ ಶಿಷ್ಯ ಆಗಿರುವಂತ ಪೆದ್ದಿನ ಸೋಲ್ಸಿ ತೋರ್ಸಿ ಅಂತ. ಇದನ್ನ ನೋಡಿ ರಣಧೀರ ಅನ್ನೊಬ್ಬ ಕುಸ್ತಿ ಮಾಸ್ಟರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಇವನು ಚಿಕ್ಕವನಿದ್ದಾಗ ಗೌರ್ನಾಯ್ಡು ವಿರುದ್ಧ ಕುಸ್ತಿಲಿ ಸೋತಿದ್ದ. ಆಗ ಇವನಿಗೆ ತುಂಬಾ ಅವಮಾನ ಆಗಿತ್ತು. ಅದಕ್ಕೆ ಈಗ ಇವನು ಡಿಸೈಡ್ ಮಾಡಿದಾನೆ ಇಡೀ ದೇಶದ ಮುಂದೆನೆ ಗೌರ್ನಾಯ್ಡು ಸ್ಟೂಡೆಂಟ್ ನ ಸೋಲ್ಸಿ ಎಲ್ಲರ ಮುಂದೆ ಅವನ ಮಾನನ ತೆಗಿಬೇಕು ಅಂತ. ಗೌರ್ನಾಯ್ಡು ರಣಧೀರನ್ಗೆ ಕೋಪ ಬರಬೇಕು ಅಂತಾನೆ ಈ ರೀತಿ ಪತ್ರನ ಕಳಿಸಿದ್ದು ಅಂತ. ಯಾಕೆ ಅಂತಂದ್ರೆ ಅವನಿಗೆ ಅಷ್ಟೊಂದು ಪವರ್ ಇದೆ. ಅದೇ ಸಮಯಕ್ಕೆ ಅವ್ರಿಗೊಂದು ಪತ್ರ ಬರುತ್ತೆ, ಪೆದ್ದಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕುಸ್ತಿ ಆಡೋದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಆ ರೀತಿ ಸೆಲೆಕ್ಟ್ ಮಾಡಿಸಿರೋದೇ ರಣಧೀರ ಇಡೀ ದೇಶದ ಮುಂದೆ ಗೌರ್ನಾಯ್ಡು ಮರ್ಯಾದಿನ ತೆಗಿಬೇಕು ಅಂತ. ಆದ್ರೆ ಅವನಿಗೆ ಕೋಪ ಬಂದು ಈ ರೀತಿ ಸೆಲೆಕ್ಟ್ ಮಾಡಿಸ್ಲಿ ಅನ್ನೋದೇ ಗೌರ್ನಾಯ್ಡು ಪ್ಲಾನ್ ಆಗಿತ್ತು. ಪೆದ್ದಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕುಸ್ತಿ ಆಡೋದಕ್ಕೆ ಸೆಲೆಕ್ಟ್ ಆಗಿರೋದ್ರಿಂದ ಕುಣಿದು ಎಂಜಾಯ್ ಮಾಡಿ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಪೆದ್ದಿ ನಮ್ಮೂರವನಾಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾನೆ ಅಂತ. ಇದಾದ್ಮೇಲೆ ಭದ್ರನು ಕೂಡ ನೀನ್ ಸೆಲೆಕ್ಟ್ ಆಗಿರೋದ್ರಿಂದ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತ ಪೆದ್ದಿ ಹತ್ರ ಮಾತಾಡೋದಕ್ಕೆ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ಗೆ ಶಿಫ್ಟ್ ಆದಾಗ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡೋದಕ್ಕೆ ಪೆದ್ದಿ ಮತ್ತೆ ಗೌರ್ನಾಯ್ಡು ಬರ್ತಾರೆ. ಇಲ್ಲಿ ರಣಧೀರನು ಕೂಡ ಬಂದು ಗೌರ್ನಾಯ್ಡುಗೆ ಹೇಳ್ತಿರ್ತಾನೆ ನಿನ್ಗೆ ಅವಮಾನ ಆಗೋದನ್ನ ಇಡೀ ದೇಶನೇ ನೋಡುತ್ತೆ ಅಂತ. ಅಂದಂಗೆ ರಣಧೀರನ ಶಿಷ್ಯನ ಹೆಸರು ರತನ್ ಅಂತ. ರತನ್ ಬೇರೆಯವನ್ ಜೊತೆ ಕುಸ್ತಿನ ಆಡಿ ಅದರಲ್ಲಿ ಗೆದ್ದು ಸೆಮಿಫೈನಲ್ ಗೆ ಹೋಗ್ತಾನೆ. ಅದೇ ರೀತಿ ಪೆದ್ದಿನೂ ಕೂಡ ಮತ್ತೊಬ್ಬನ್ ಜೊತೆ ಆಡಿ ಗೆದ್ದು ರತನ್ನ ಜೊತೆ ಕುಸ್ತಿ ಮಾಡೋದಕ್ಕೆ ಸೆಮಿಫೈನಲ್ ಗೆ ಹೋಗ್ತಾನೆ. ಇದಾದ್ಮೇಲೆ ಗ್ರೌಂಡ್ ನಲ್ಲಿ ಯಾರು ಇಲ್ದೇ ಇದ್ದಾಗ ಪೆದ್ದಿ ಬಂದು ಏನನ್ನು ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಗೌರ್ನಾಯ್ಡು ಬಂದು ಯಾಕಷ್ಟೊಂದು ಯೋಚನೆ ಮಾಡ್ತಿದ್ಯಾ, ನೀನು ಸೆಮಿಫೈನಲ್ ನ ಗೆಲ್ತೀಯಾ ಫೈನಲ್ ನು ಕೂಡ ಗೆಲ್ತೀಯಾ, ತಲೆ ಕೆಡ್ಸ್ಕೊಳ್ಬೇಡ ಅಂತಿರ್ತಾರೆ. ಆಗ ಇವನು ಹೇಳ್ತಾ ಹೋಗ್ತಾನೆ ನಾನಿಲ್ಲಿ ಗೆಲ್ಬೇಕು ಅಂತ ಗೆದ್ಮೇಲೆ ಗೋಲ್ಡ್ ಮೆಡಲ್ ಸಿಗ್ಬೇಕು ಅಂತ ಆಟ ಆಡ್ತಿಲ್ಲ. ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿ ಗೆದ್ರೆ ಗೌರ್ಮೆಂಟ್ ನವರು ನನ್ನ ಗುರುತಿಸ್ತಾರೆ. ಆಗ ನಾನು ಅದನ್ನು ಯೂಸ್ ಮಾಡ್ಕೊಂಡು ನಮ್ಮ ಹಳ್ಳಿಯವ್ರಿಗೆ ಏನಾದ್ರೂ ಒಳ್ಳೇದಾಗೋ ರೀತಿ ಮಾಡೋದಕ್ಕೆ ಕೇಳ್ತೀನಿ ಅಂತ. ಈ ಕಡೆ ರಣಧೀರ ಮತ್ತೆ ರತನ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಭದ್ರ ಬಂದಾಗ ನೀನ್ ಯಾರು ಅಂತ ಕತ್ತನ್ನ ಹಿಡ್ಕೊಂಡಾಗ ಇವನು ಹೇಳ್ತಾನೆ ನಾನು ಪೆದ್ದಿ ಕಾಲನ್ನ ಮುರಿದಾಕ್ಬಿಟ್ಟಿದೀನಿ ಅಂತ. ಆಗ ನಮ್ಗೆ ತೋರಿಸ್ತಾರೆ ಆಗ್ಲೇ ಇವನು ಮಾತಾಡೋದಕ್ಕೆ ಅಂತ ಬಂದಿದ್ನಲ್ಲ, ಇವನು ನ್ಯಾಷನಲ್ ಲೆವೆಲ್ ಅಲ್ಲಿ ವಿನ್ ಆಗ್ಬಾರ್ದು ಅಂತ ಮೋಸ ಮಾಡಿ ಕಾಲಿಗೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿರ್ತಾನೆ. ನಂತರ ಮಾರನೇ ದಿನ ಸೆಮಿಫೈನಲ್ ಮ್ಯಾಚ್ ಅನ್ನ ಆಡೋದಕ್ಕೆ ಬರ್ತಾನೆ. ಪೆದ್ದಿ ವಿರುದ್ಧ ಆಡ್ತಿರೋದು ರತನ್. ಮ್ಯಾಚ್ ಶುರು ಆಗ್ತಿದ್ದಂಗೆನೆ ರತನ್ ಅವನ ಕಾಲಿನ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಆದ್ರೆ ಪೆದ್ದಿ ಅವನ ಜೊತೆ ಅದ್ಭುತವಾಗಿ ಫೈಟ್ ಮಾಡಿ ಪಾಯಿಂಟ್ಸ್ ಗಳನ್ನ ತಗೊಳ್ತಿರ್ತಾನೆ. ಇದರಿಂದ ಇವನು ಇನ್ನೂ ಕೂಡ ಕೋಪದಿಂದ ಕಾಲ್ ಮೇಲೆನೆ ಅಟ್ಯಾಕ್ ಮಾಡ್ತಿರ್ತಾನೆ. ಆಗ ಪೆದ್ದಿ ಭದ್ರ ಇಲ್ಲಿ ಬಂದಿರೋದನ್ನ ನೋಡಿ ಇಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಬಿಡ್ತಾನೆ. ಈಗ ಇವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಅದಕ್ಕೆ ಗಾಯ ಆಗಿರುವಂತ ಕಾಲನ್ನೇ ಮತ್ತೆ ಮತ್ತೆ ಯೂಸ್ ಮಾಡಿದ್ರಿಂದ ನರಗಳೆಲ್ಲ ಡ್ಯಾಮೇಜ್ ಆಗೋಗ್ತವೆ. ಹೇಗೋ ರತನ್ನ ಸೋಲ್ಸಿ ಗೆದ್ದು ಫೈನಲ್ಸ್ ಗೆ ಹೋಗ್ತಾನೆ. ಆದ್ರೆ ಪ್ರಜ್ಞೆ ತಪ್ಪಿಡ್ತಾನೆ. ಇದಾದ್ಮೇಲೆ ಇವನಿಗೆ ಪ್ರಜ್ಞೆ ಬಂದಾಗ ಇವನ ಹತ್ರನೇ ಗೌರ್ನಾಯ್ಡು ಇರ್ತಾರೆ. ಆದ್ರೆ ಇವನು ಕಾಲ್ ಇಟ್ರೆ ಇವನು ಕಾಲ್ ಯೂಸ್ ಮಾಡ್ತಿದ್ದಾನೆ ಅಂತಾನೆ ಇವನಿಗೆ ಫೀಲ್ ಆಗ್ತಿರೋದಿಲ್ಲ. ಆಗ ಡಾಕ್ಟರ್ ಬಂದು ಹೇಳ್ತಾ ಹೋಗ್ತಾರೆ ನಿನ್ನ ಕಾಲ್ ಮುರಿದೋಗಿದ್ರು ಕೂಡ ನೀನು ಮತ್ತೆ ಮತ್ತೆ ಯೂಸ್ ಮಾಡಿದ್ರಿಂದ ನರಗಳೆಲ್ಲ ಡ್ಯಾಮೇಜ್ ಆಗೋಗಿದಾವೆ. ನಾರ್ಮಲ್ ಆಗಿ ಓಡಾಡೋದಕ್ಕೆ ಕಾಲನ್ನ ಯೂಸ್ ಮಾಡಬಹುದು, ಆದ್ರೆ ಇನ್ಮೇಲೆ ನಿನ್ ಕೈಲಿ ಆಟ ಆಡೋದಕ್ಕಾಗೋದಿಲ್ಲ ಅಂತ. ಆದ್ರೆ ಪೆದ್ದಿ ಮಾತ್ರ ಒಪ್ಕೊಳ್ತಿರೋದಿಲ್ಲ, ನನ್ಗೇನು ಆಗಿಲ್ಲ ಚೆನ್ನಾಗೇ ಇದೀನಿ, ಫೈನಲ್ ಮ್ಯಾಚ್ ಅನ್ನ ಆಡ್ಬೇಕು ಅಂತ ಹೇಳ್ತಿದ್ರೆ ಆಗ ಗೌರ್ನಾಯ್ಡು ಹೇಳ್ತಾರೆ ಫೈನಲ್ ಮ್ಯಾಚ್ ಮುಗ್ದು 3 ದಿನಗಳು ಕಳೆದೋಯ್ತು, ನೀನು 3 ದಿನದಿಂದ ಪ್ರಜ್ಞೆ ತಪ್ಪಿದ್ದೆ ಅಂತ. ಇದನ್ನ ಕೇಳಿ ಇವನು ತುಂಬಾ ಸೈಲೆಂಟ್ ಆಗೋಗ್ತಾನೆ. ಯಾಕೆ ಅಂತಂದ್ರೆ ಇವನ ಕನಸುಗಳೆಲ್ಲ ನುಚ್ಚು ನೂರಾಗೋಗಿದ್ದಾವೆ. ಪ್ರೆಸೆಂಟ್ ಅಲ್ಲಿ ಕತೆ ಕೇಳ್ತಿರುವಂತ ಕಿರಣ್ ಸಿಂಗ್ ಒಂದು ರೈಲ್ವೆ ಸ್ಟೇಷನ್ ಹತ್ರ ಬರ್ತಾನೆ. ಇವನು ಕೂಡ ನಂಬಿಕೆನೆ ಕಳ್ಕೊಬಿಟ್ಟಿದ್ದಾನೆ. ಈಗ ಪೆದ್ದಿ ಕೈಲಿ ಇನ್ನೇನ್ ಮಾಡೋದಕ್ಕಾಗುತ್ತೆ, ಸೋತೋದ ಅಂತ. ಆದ್ರೆ ನೋಡಿದ್ರೆ ಇದೇ ರೈಲ್ವೆ ಸ್ಟೇಷನ್ ನಲ್ಲಿ ಪೆದ್ದಿಯ ಒಂದು ಸ್ಟ್ಯಾಚ್ಯೂ ಇರುತ್ತೆ. ಅದಕ್ಕೆ ಗೋಪಾಲ
ಕತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಪೆದ್ದಿ ಸೆಮಿಫೈನಲ್ ನಲ್ಲಿ ಗೆದ್ದಂತ ದುಡ್ಡನ್ನ ವಿಜಯನಗರ 3 ಅವ್ರಿಗೆ ಕೊಟ್ಬಿಟ್ಟ. ಹಾಗೆ ಪ್ರೀತಿ ಮಾಡ್ತಿದ್ದಂತ ಅಚ್ಚಿಯಮ್ಮನ್ನು ಕೂಡ ಬಿಟ್ಬಿಟ್ಟ. ಯಾಕೆ ಅಂತಂದ್ರೆ ಹೇಗಾದ್ರೂ ಮಾಡಿ ಇವರ ಊರ್ನಲ್ಲಿ ಟ್ರೈನ್ ಅನ್ನ ನಿಲ್ಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಇದೇ ಕೆಲ್ಸಕ್ಕೆ ಇವನು ನ್ಯೂ ಡೆಲ್ಲಿಗೆ ಬಂದು ಇವನಿಗೆ ಸಿಕ್ತಂತ ಗವರ್ನಮೆಂಟ್ ಆಫೀಸರ್ಸ್ ಗಳನ್ನೆಲ್ಲ ವಿಚಾರಿಸಿದಾಗ ಗೊತ್ತಾಗುತ್ತೆ ಇವನ ಊರ್ನಲ್ಲಿ ಟ್ರೈನ್ ಅನ್ನ ನಿಲ್ಸೋದಕ್ಕೆ ಶಕ್ತಿ ಇರೋದು ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ಗೆ ಮಾತ್ರ ಅಂತ. ಅದಕ್ಕೆ ಅಲ್ಲಿವರೆಗೂ ಸಿಕ್ತಂತ ಅಲ್ಪ ಸ್ವಲ್ಪ ಜಾಗದಲ್ಲೇ ಕಾಲ ಕಳಿತಿರ್ತಾನೆ. ಮತ್ತೊಂದ್ ಕಡೆ ಅಚ್ಚಿಯಮ್ಮ ತಂದೆ ಮದ್ವೆ ಆಗುವಂತೆ ಹಿಂಸೆ ಕೊಡ್ತಿದ್ದಾಗ ಇವಳು ದೇವರ ಹತ್ರ ಇರುವಂತ ತಾಳಿನ ಇವಳೇನೆ ಕಟ್ಕೊಂಡು ಹೇಳ್ತಾಳೆ ಮದ್ವೆ ಆದ್ರೆ ಪೆದ್ದಿನೇ ಆಗೋದು, ಇಲ್ಲಾಂದ್ರೆ ಇನ್ಯಾರು ಬೇಡ ಅಂತ. ಈ ಕಡೆ ಪೆದ್ದಿಗೆ ಒಂದು ದಿನ ಗೊತ್ತಾಗುತ್ತೆ ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಎಲ್ಲಿಗೆ ಬರ್ತಿದ್ದಾರೆ ಅಂತ. ಆದ್ರಿಂದ ಈ ಜಾಗಕ್ಕೆ ಬಂದು ಅವರ ಕಾರನ್ನೇ ಹಿಡ್ಕೊಬಿಡ್ತಾನೆ. ಪೊಲೀಸರು ಇವನಿಗೆ ಚೆನ್ನಾಗಿ ಹೊಡಿತಿರ್ಬೇಕಾದ್ರೆ ಮಿನಿಸ್ಟರ್ ಬಂದು ಇವನನ್ನ ಬಿಡಿಸಿ ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಹೇಳ್ತಾ ಹೋಗ್ತಾನೆ, ಒಟ್ಟು ನಮ್ಮ ಊರ್ನಲ್ಲಿ 1300 ಜನ ಇದೀವಿ. ನಮ್ಮ ಊರಿಗೆ ಯಾವುದೇ ತರದ ಹೆಸರಿಲ್ಲ, ಬಸ್ ಅಂತೂ ಓಡಾಡೋದೇ ಇಲ್ಲ. ನೀವು ದೊಡ್ಡ ಮನ್ಸ್ ಮಾಡಿ ನಮ್ಮ ಊರ ಹತ್ರ ಟ್ರೈನ್ ಅನ್ನ ನಿಲ್ಲೋ ಹಾಗೆ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಕುಸ್ತಿನ ಆಡಿ ಸಿಲ್ವರ್ ಮೆಡಲ್ ನ ಗೆದ್ದಿದ್ದೀನಿ ಅಂತ ತೋರಿಸಿದ್ರೆ ಬರೀ ಸಿಲ್ವರ್ ಮೆಡಲ್ ನ ಗೆದ್ದು ಈ ರೀತಿ ಕೇಳ್ತಿದ್ಯಲ್ಲ, ಇದು ನಿನ್ಗೆ ಜಾಸ್ತಿ ಆಯ್ತು ಅನ್ಸಿಲ್ವಾ? ಆ ರೀತಿ ಎಲ್ಲ ಟ್ರೈನ್ ಸ್ಟಾಪ್ ಮಾಡ್ಸೋದಕ್ ಆಗೋದಿಲ್ಲ, ಹೋಗಪ್ಪ ಅಂತ ಕಳಿಸ್ಬಿಡ್ತಾನೆ. ಅದಕ್ಕೆ ಇವನು ಕಲ್ಲು ಮನ್ಸು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇದಾದ್ಮೇಲೆ ಇವನು ಟ್ರೈನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಡ್ಯಾಮೇಜ್ ಆಗಿರುವಂತ ಕಾಲನ್ನ ಹೊರಗಡೆ ಹಾಕ್ದಾಗ ಅದನ್ನ ಟ್ರೈನ್ ಕಟ್ ಮಾಡ್ಬಿಡುತ್ತೆ. ಈ ಕಡೆ ಸ್ಟ್ಯಾಚ್ಯೂಲು ಕೂಡ ಪೆದ್ದಿ ಕಾಲಿಗೆ ಒಂದು ಬ್ಲೇಡ್ ಅನ್ನ ಹಾಕಿರ್ತಾರೆ. ಹೌದು, ಅಂಗವಿಕಲರು ಈ ರೀತಿ ಒಂದು ಕಾಲಿಗೆ ಬ್ಲೇಡ್ ಅನ್ನ ಹಾಕೊಂಡು ರನ್ನಿಂಗ್ ರೇಸ್ ಮಾಡ್ಬೋದು. ಈಗ ಗೋಪಾಲ ತುಂಬಾ ಹೆಮ್ಮೆಯಿಂದ ಕತೆನ ಕಂಟಿನ್ಯೂ ಮಾಡ್ತಾನೆ. ಪೆದ್ದಿ ಊರಿನ ಜನರೆಲ್ಲರೂ ಅವನನ್ನ ಟಿವಿಲಿ ನೋಡ್ಬೇಕು ಅಂತ ಬಂದಾಗ ರಾಂಬುಜ್ಜಿನೂ ಕೂಡ ಟಿವಿ ತೋರ್ಸೋದಕ್ಕೆ ಒಪ್ಕೊಳ್ತಾನೆ. ಎಲ್ಲರೂ ಈಗ ಪೆದ್ದಿನ ಟಿವಿಲಿ ನೋಡ್ಬೇಕು ಅಂತ ಕಾಯ್ತಾ ಕುಂತಿದ್ದಾರೆ. ಆಗ ಪೆದ್ದಿ ಗ್ರೌಂಡ್ ಗೆ ಎಂಟರ್ ಆಗ್ತಾನೆ. ಆಕ್ಚುಲಿ ಇದನ್ನ ಪ್ಯಾರಾ ಏಷ್ಯನ್ ಗೇಮ್ಸ್ ಕಾಂಪಿಟೇಷನ್ ಅಂತ ಕರೀತಾರೆ. ಬೇರೆ ಬೇರೆ ದೇಶದಿಂದನೂ ಕೂಡ ಪ್ಲೇಯರ್ಸ್ ಗಳು ಬಂದಿದ್ದಾರೆ. ನಂತರ ರೇಸ್ ಶುರುವಾಗುತ್ತೆ. ಎಲ್ಲರೂ ಓಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವನು ಓಡ್ತಿರ್ಬೇಕಾದ್ರೆ ಸೂರಿ ಮಾತಾಡ್ತಿದ್ದು, ಅವನು ಟ್ರೈನ್ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದು, ಇವನ ಊರಿನ ಜನರ ಸ್ಥಿತಿ ಎಲ್ಲ ಒಟ್ಟಿಗೆ ನೆನಪಾಗ್ತಿರುತ್ತೆ. ಇದರಿಂದ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಈ ಸಲ ಇವನು ಬಿಟ್ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ಇವನು ಮತ್ತೆ ಇದ್ದು ಸ್ಪೀಡ್ ಆಗಿ ಓಡ್ತಾ ಎಲ್ಲರ ಸಮಕ್ಕೆ ಬರ್ತಾನೆ. ಇದಾದ್ಮೇಲೆ ಕೊನೆಯದಾಗಿ ಒಂದೇ ಒಂದು ಸೆಕೆಂಡ್ ನಿಂದ ಫಸ್ಟ್ ಪ್ಲೇಸ್ ನಲ್ಲಿ ವಿನ್ ಆಗೋಗ್ತಾನೆ. ಇದನ್ನು ನೋಡಿ ಎಲ್ರು ಈಗ ಸಂತೋಷ ಪಡ್ತಿರ್ತಾರೆ. ಪೆದ್ದಿನ ದ್ವೇಷ ಮಾಡುವಂತ ಜನರೇ ಉಳಿದಿರೋದಿಲ್ಲ. ಆದ್ರೆ ಇವನು ಫಸ್ಟ್ ಬಂದಿರೋದ್ರಿಂದ ಗೋಲ್ಡ್ ಮೆಡಲ್ ಅನ್ನ ಕೊಡೋದಕ್ಕೆ ಬಂದ್ರೆ ಇವನು ಈಸ್ಕೊಳ್ಳೋದಿಲ್ಲ. ನನಗೆ ಮೈಕ್ ಬೇಕು ಅಂತ ಮೈಕ್ ಅನ್ನ ಇಸ್ಕೊಂಡು ಹೇಳ್ತಾ ಹೋಗ್ತಾನೆ, ನಾನು ಇಂಡಿಯಾದವನೇ ಅಲ್ಲ ಅಂತ. ಇದನ್ನ ಕೇಳಿ ಎಲ್ರು ತುಂಬಾ ಶಾಕ್ ಆಗೋಗ್ತಾರೆ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದ್ರೆ ಗವರ್ನಮೆಂಟ್ ಅವರು ನಮ್ಮ ಊರನ್ನ ಗುರ್ತಿಸೇ ಇಲ್ಲ. ನಮ್ಮ ಊರ್ನಲ್ಲಿ ಯಾರಾದ್ರೂ ಸತ್ತೋದ್ರು ಅಂತಂದ್ರೆ ಐಡೆಂಟಿಟಿ ಕಾರ್ಡ್ ಅನ್ನ ಕೊಟ್ಟು ಡೆಡ್ ಬಾಡಿನ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಗವರ್ಮೆಂಟ್ ಗುರ್ತಿಸದೇ ಇರುವಂತ ನಮ್ಮ ಊರಿಗೆ ಐಡೆಂಟಿ ಕಾರ್ಡ್ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಅಷ್ಟೇ ಅಲ್ಲದೆ ನಮ್ಮ ಊರಿಗೆ ಯಾವುದೇ ತರದ ಹೆಸರು ಕೂಡ ಇಲ್ಲ. ಇದರಿಂದ ಸುತ್ತಮುತ್ತ ಹಳ್ಳಿಯವರು ನಮ್ಗೆ ಮರ್ಯಾದೆನೂ ಕೂಡ ಕೊಡೋದಿಲ್ಲ. ಕಾಡಿನ ದಾರಿಲಿ ನಮ್ಮ ಊರಿನ ಜನರು ಓಡಾಡ್ತಿರ್ಬೇಕಾದ್ರೆ ಎಷ್ಟೋ ಪ್ರಾಣಗಳು ಹೋಗಿದಾವೆ. ನಾನಿವತ್ತು ಇಲ್ಲಿ ಆಟ ಆಡಿದ್ದು ನೀವು ನನಗೆ ಗೋಲ್ಡ್ ಮೆಡಲ್ ಅನ್ನ ಕೊಡ್ತೀರಾ ಅಂತಲ್ಲ, ಗವರ್ನಮೆಂಟ್ ಅವರು ನನ್ನ ಊರವ್ರನ್ನ ಗುರುತಿಸಿ ಏನಾದ್ರೂ ಒಳ್ಳೇದ್ ಮಾಡ್ತೀರಂತ. ಪ್ಲೀಸ್ ನಮ್ಗೆ ಸಹಾಯ ಮಾಡಿ ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾನೆ. ಇದನ್ನ ಕೇಳಿ ಎಲ್ಲರ ಕಣ್ಣಲ್ಲೂ ನೀರಿರುತ್ತೆ. ನಂತರ ಊರಿನ ಜನರೆಲ್ಲರೂ ಕಾಯ್ತಿರ್ಬೇಕಾದ್ರೆ ಟ್ರೈನ್ ಬಂದು ಮೊದಲನೇ ಸಲ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಂತ ಒಳ್ಳೆ ವ್ಯಕ್ತಿನ ತಪ್ಪು ತಿಳ್ಕೊಂಡಿದ್ವಿ ಅಂತ ಜನರೆಲ್ಲರೂ ಬೇಜಾರ್ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಜೀವನ ಪೂರ್ತಿ ಇವನಿಗೆ ಜೊತೆಯಾಗಿ ನಿಲ್ಲೋದಕ್ಕೆ ಅಚ್ಚಿಯಮ್ಮ ಕೂಡ ಇವನ್ ಜೊತೆ ಬಂದು ಸೇರ್ಕೋತಾಳೆ. ಈಗ ಇವರ ಊರಿಗೆ ಒಂದು ರೈಲ್ವೆ ಸ್ಟೇಷನ್ ಅನ್ನ ತಗೊಂಡ್ ಬರ್ತಿದ್ದಾರೆ. ಅದಕ್ಕೆ ಈ ರೈಲ್ವೆ ಸ್ಟೇಷನ್ಗೆ ಹಾಗೆ ಇವರ ಊರಿಗೆ ಸೂರ್ಯ ಹೆಸರನ್ನೇ ಇಡ್ತಾರೆ. ಊರಿಗೆ ಟ್ರೈನ್ ಬರ್ತಿದ್ದಂಗೆನೆ ಸ್ಕೂಲ್ ಕೂಡ ಬರುತ್ತೆ. ಮಕ್ಕಳು ಓದೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಓಟ್ ಹಾಕುವಂತ ಹಕ್ಕನ್ನು ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲದೆ ಒಂದು ದಿನ ಪೆದ್ದಿ ಗೆದ್ದಿದ್ದಂತ ಗೋಲ್ಡ್ ಮೆಡಲ್ ಅನ್ನ ಪೋಸ್ಟ್ ಇಂದ ಕಳಿಸ್ಕೊಡ್ತಾರೆ. ಪ್ರೆಸೆಂಟ್ ಅಲ್ಲಿ ಈ ಸಂಪೂರ್ಣವಾಗಿರುವಂತ ಕಥೆನ ಕೇಳಿ ಕಿರಣ್ ಸಿಂಗ್ಗೆ ಇವನ್ ಮೇಲೆ ಇವನಿಗೆ ಬೇಜಾರಾಗುತ್ತೆ. ಅಂತ ಒಳ್ಳೆ ವ್ಯಕ್ತಿ ಪೆದ್ದಿ ಮೇಲೆ ನಾನು ಡೌಟ್ ಪಟ್ಬಿಟ್ಟೆ ಅಂತ. ಇದೇ ಅವಮಾನದಿಂದ ನಾನು ಪೆಡ್ಡಿನ ಮೀಟ್ ಮಾಡಬಾರ್ದು, ಹಾಗೆ ಹೊಟ್ಟೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಂದಂಗೆ ಈಗ ಇವರು ಬಂದು ನಿಂತಿರೋದೆ ಪೆದ್ದಿ ಊರಿನ ರೈಲ್ವೆ ಸ್ಟೇಷನ್ಗೆ. ನಂತರ ನಮ್ಗೆ ವಯಸ್ಸಾಗಿರುವಂತ ಪೆದ್ದಿನ ತೋರಿಸ್ತಾರೆ. ಇವನು ಜೀವನದಲ್ಲಿ ಆರಾಮಾಗಿರ್ತಾನೆ. ಇದಾದ್ಮೇಲೆ ಕಿರಣ್ ಸಿಂಗ್ ಮೀಟಿಂಗ್ ಬಂದು ಹೇಳ್ತಾ ಹೋಗ್ತಾನೆ, ನಾವು ಒಲಿಂಪಿಕ್ ನಲ್ಲಿ ಜಾಸ್ತಿ ಮೆಡಲ್ ಗಳನ್ನ ತರಬೇಕು ಅಂತಂದ್ರೆ ನಮ್ಮ ದೇಶದ ಪ್ರತಿಯೊಂದು ಮೂಲೆಗೂ ಹೋಗಿ ಪ್ರೀತಿಯಿಂದ ಯಾರು ಆಟ ಆಡ್ತಾರೋ ಅವರನ್ನ ಹುಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಆವಾಗ ಮಾತ್ರ ನಮ್ಮ ಕನ್ಸು ನನ್ಸಾಗೋದಕ್ಕೆ ಸಾಧ್ಯ ಅಂತ. ಈ ಪ್ಲಾನ್ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ
ಸ್ಟೇ ಟ್ಯೂನ್ ಮಿಸ್ಟರ್ ರಿಮೈನ್ಸ್.